Praise the Lord, Pastor. Praise the Lord. Good Hallelujah. morning, sir. Very good morning. Yes, please. ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು. ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಯೆಹೋವನ ಭಕ್ತರೇ, ಆತನನ್ನು ಸ್ತುತಿಸಿರಿ. ಯಾಕೋಬ ವಂಶದವರೇ, ನೀವೆಲ್ಲರೂ ಆತನನ್ನು ಕೊಂಡಾಡಿರಿ. ಇಸ್ರಾಯೇಲರ ವಂಶಸ್ಥರೇ, ನೀವೆಲ್ಲರೂ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಿ. ಆತನು ಕುಗ್ಗಿ ಹೋದವನ ದುರವಸ್ಥೆಯನ್ನು ತಿರಸ್ಕರಿಸಲಿಲ್ಲ, ಅದಕ್ಕೆ ಅಸಹ್ಯ ಪಡಲಿಲ್ಲ. ತನ್ನ ಮುಖವನ್ನು ಅವನಿಗೆ ಮರೆಮಾಡದೆ ಅವನ ಪ್ರಾರ್ಥನೆಗೆ ಕಿವಿಗೊಟ್ಟನು. ನಾನು ಮಹಾಸಭೆಯಲ್ಲಿ ಮಾಡುವ ಸ್ತೋತ್ರಕ್ಕೆ ನೀನೇ ಆಧಾರನು. ನನ್ನ ಹಾರೈಕೆಗಳನ್ನು ನಿನ್ನ ಭಕ್ತರ ಮುಂದೆ ಸಲ್ಲಿಸುವೆನು. ದೀನರು ಉಂಡು ತೃಪ್ತರಾಗುವರು. ಯೆಹೋವನ ಭಕ್ತರೆಲ್ಲರೂ ಆತನನ್ನು ಕೊಂಡಾಡುವರು. ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯವುಳ್ಳದಾಗಿರಲಿ. ದೇವರು ಈ ವಾಕ್ಯ ಭಾಗದಿಂದ ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯದ ಮುಖಾಂತರವಾಗಿ ಕೂಡಿ ಬಂದಿರುವಂತಹ ದೇವರ ಸಭೆಗೆ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ಬೆಳಗ್ಗೆ ನಮ್ಮನ್ನು ಒಟ್ಟಾಗಿ ಸೇರಿಸೋದಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನು ಘನವನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಕೂಡಿ ಬಂದಂತ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಈ ದಿನದ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಎಲ್ಲರಿಗೂ ಹ್ಯಾಪಿ ಸಾಬತ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಪ್ರಾರ್ಥನೆಗೆ ಹೋಗೋಣ. ನಮ್ಮ ಜೊತೆಯಲ್ಲಿ ಸಹೋದರಿ ಶೈಲಾ ಬೆಂಜಮಿನ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಡ್ತೇನೆ. ಎಲ್ಲರಿಗೂ ಹ್ಯಾಪಿ ಸಾಬತ್, ಶುಭೋದಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ಈಗೋ ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ಇನ್ನೊಂದು ಆವರ್ತಿ ನಿಮ್ಮ ಒಂದು ಪಾದದ ಬಳಿಗೆ ಬಂದು ನಿಮ್ಮನ್ನು ಧ್ಯಾನಿಸುವಂತ ಭಾಗ್ಯವನ್ನು ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಇಲ್ಲಿ 2-3 ಜನ ಸೇರಿ ನನ್ನ ನಾಮವನ್ನು ಘನಪಡಿಸುವರು, ಅವರುಗಳ ಮಧ್ಯದಲ್ಲಿ ನಾನು ಬರುವೆನೆಂದು ವಾಗ್ದಾನ ಮಾಡಿದಂತ ದೇವರು ಸ್ವಾಮಿ, ಈ ನಿಮ್ಮ ಶುಭ ದಿನದಲ್ಲಿ ಕರ್ತನೆ, ಈ ಸಬ್ಬತ್ತಿನದಲ್ಲಿ ನಾವೆಲ್ಲರೂ ನಿನ್ನನ್ನು ಕೊಂಡಾಡುವಂತ ಸಮಯ ನಮಗೆ ಕೊಟ್ಟಿದ್ದೀಪಾ. ನಿಮ್ಮ ನಾಮಕ್ಕೆ ಸ್ತೋತ್ರ. ನಮ್ಮನ್ನು ಜೀವಂತರ ಸಂಖ್ಯೆ ಪಟ್ಟಿಯಲ್ಲಿ ಇಟ್ಟುಕೊಟ್ಟು ನಮ್ಮನ್ನು ಕಾದು ಕಾಪಾಡಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಂದಂತ ಎಲ್ಲಾ ನಿನ್ನ ಆತ್ಮಗಳಿಗೂ ಕರ್ತನೆ, ಅವರಿಗೆ ಬೇಕಾಗುವ ಅವಶ್ಯಕತೆಗಳನ್ನು ನೀನು ದಯಪಾಲಿಸಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಕರ್ತನೆ, ನಮ್ಮನ್ನು ನಿಮ್ಮ ಒಂದು ದಾರಿಯಲ್ಲಿ ನಡೆಸು ಸ್ವಾಮಿ. ಈ ಭಯಂಕರವಾದ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ನಮ್ಮನ್ನು ಸೈತಾನರ ಕೈಗೆ ಕೊಡದೆ ಕರ್ತನೆ, ನಮ್ಮ ಮನಸ್ಥಿತಿಗಳನ್ನು ನಾವು ನಿನ್ನ ಒಂದು ಹಿಡಿತದಲ್ಲಿ ಇಟ್ಟುಕೊಂಡು ಜೀವಿಸುವಂತ ಭಾಗ್ಯವನ್ನು, ನಿನ್ನ ವಾಕ್ಯವನ್ನು ಸೇವಿಸಿಕೊಂಡು ನಾವು ಜೀವಿಸುವಂತ ಭಾಗ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ನಮ್ಮ ಜೀವಿತವು ನಮಗೆ ಭಯಂಕರವಾಗಿದೆ ಕರ್ತನೆ, ಒಂದು ಭಯ ತರುತ್ತಿದೆ ಸ್ವಾಮಿ. ಆದರೂ ನಮ್ಮನ್ನು ನಿಮ್ಮ ಒಂದು ವಾಗ್ದಾನಗಳ ಮೂಲಕ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ನಮ್ಮ ಸಭೆಗಳಿಗಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮ ಸಭೆಯಲ್ಲಿರುವಂತಹ ಎಲ್ಲಾ ಸದಸ್ಯರಿಗಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಈ ಒಂದು ಸತ್ಯತೆಯನ್ನು ನಾವು ಬಿಡದೆ ಕರ್ತನೆ, ಕೊನೆಯ ತನಕವೂ ನಮ್ಮ ಜೀವಿತ ಇರೋ ತನಕವನ್ನ ನಾವು ನಿನಗಾಗಿ ಜೀವಿಸುವಂತ ಭಾಗ್ಯವನ್ನು ದಯಪಾಲಿಸಿಕೊಡು. ಈಗ ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ನಿನ್ನ ಒಂದು ವಾಕ್ಯವನ್ನು ಹಂಚಿಕೊಡುವಂತ ಪಾಸ್ಟರ್ ಪ್ರದೀಪ್ ಅವರಿಗಾಗಿ ಬೇಡಿಕೊಳ್ಳುತ್ತೇವೆ. ಅವರ ಮಿನಿಸ್ಟ್ರಿಯನ್ನು ನೀನು ಕಾದು ಕಾಪಾಡು ಸ್ವಾಮಿ. ಪಾಸ್ಟರ್ ರಾಜು ಅವರ ಮಿನಿಸ್ಟ್ರಿಯನ್ನು ನೀನು ಆಶ್ವಸಿ ಕಾಪಾಡು. ಎಲ್ಲಾ ಪಾಸ್ಟರ್ಗಳ ಮಿನಿಸ್ಟ್ರಿಯನ್ನು ನೀನು ಆಶ್ವಸಿ ಕಾಪಾಡು ಸ್ವಾಮಿ. ಎಲ್ಲರೂ ಕರ್ತನೆ, ಪ್ರತಿಯೊಬ್ಬರ ಒಂದು ಆತ್ಮಕ್ಕಾಗಿ ಅವರು ಕಷ್ಟಪಡುತ್ತಿರುವಾಗ ನಿಮ್ಮ ಒಂದು ಬಳಿಗೆ ತರುವಂತ ಭಾಗ್ಯವನ್ನು ಅವರಿಗೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ದಯಪಾಲಿಸಿಕೊಡಬೇಕೆಂದು ಯೇಸು ಸ್ವಾಮಿ ದಿವ್ಯನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಆಮೇನ್, ಆಮೇನ್.
ವಂದನೆಗಳನ್ನ ಸಲ್ಲಿಸ್ತೇನೆ ಉತ್ತಮವಾದಂತಹ ಪ್ರಾರ್ಥನೆಗಾಗಿ. ಈ ಸಮಯದಲ್ಲಿ ನಾವು ನಮ್ಮ ಸಭಾ ಸಂಗೀತಗಳಲ್ಲಿ 117ನೇ ಸಂಗೀತ ದಿವ್ಯಾಶೀರ್ವಾದದ ಮಾಲೆ ಇಳಿಯ ಮಾಡುವೆ, 117ನೇ ಸಂಗೀತ ದಿವ್ಯಾಶೀರ್ವಾದದ ಮಾಲೆ ಇಳಿಯ ಮಾಡುವೆನು. ಈ ಹಾಡನ್ನ ಹಾಡಿಕೊಳ್ಳೋಣ. ದಿವ್ಯಾಶೀರ್ವಾದದ ಮಾಲೆ ಇಳಿಯ ಮಾಡುವೆನು ಎಂಬ ವಿಶೇಷದ ವಾರ್ತೆ ಮನನ ಮಾಡಿಪೆನು. ಆ ದಿವ್ಯ ಮಾಲೆ ಇಳಿಯ ಮಾಡಲಿಗ ನಿನ್ನನ್ನು ಕೇಳುವೆ ತಂದೆ, ನನ್ನನ್ನಾದರಿಸಯ್ಯ. ಮಳೆಯ ದೊಡ್ಡ ಶಬ್ದ ಅಲ್ಲಲ್ಲಿ ಕೇಳಿಸುತ್ತೆ, ನಮಗೆ ಹಾನಿಯು ಮಾತ್ರ ಮೆಲ್ಲಗೆ ಬೀಳುತ್ತದೆ. ಆ ದಿವ್ಯ ಮಾಲೆ ಇಳಿಯ ಮಾಡಲಿಗ ನಿನ್ನನ್ನು ಕೇಳುವೆ ತಂದೆ, ನನ್ನನ್ನಾದರಿಸಯ್ಯ. ದಿವ್ಯ ವಾಗ್ದಾನಗಳನ್ನು ಕೃಪೆಯನ್ನು ಪಾಲಿಸಿದ್ದಿ, ಪ್ರಾರ್ಥನೆ ಕೇಳುವೆನೆ ಧೈರ್ಯವ ಹುಟ್ಟಿಸಿದ್ದಿ. ಆ ದಿವ್ಯ ಮಾಲೆ ಇಳಿಯ ಮಾಡುವೀಗ ನಿನ್ನನ್ನು ಕೇಳುವೆ ತಂದೆ, ನನ್ನನ್ನಾದರಿಸಯ್ಯ. ನಿನ್ನಿಂದ ಮಳೆಯ ಕೇಳು, ಮಳೆಯ ಕೊಡುವೆನು ಎಂಬ ಸುವಾಗ್ದಾನವನ್ನು ತಂದೆಯೇ ಬೇಡುವೆನು. ಆ ದಿವ್ಯ ಮಾಲೆ ಇಳಿಯ ಮಾಡಲಿಗ ನಿನ್ನನ್ನು ಕೇಳುವೆ ತಂದೆ, ನನ್ನನ್ನಾದರಿಸಯ್ಯ. ನಿನ್ನ ಸುಕರುಣೆಯಿಂದ ಅಲ್ಪನ ಪ್ರಾರ್ಥನೆಯ ಲಾಲಿಸಿ ಉತ್ತರವನ್ನು ಪಾಲಿಸಿ ನಡೆಸಯ್ಯ. ಆ ದಿವ್ಯ ಮಾಲೆ ಇಳಿಯ ಮಾಡಲಿಗ ನಿನ್ನನ್ನು ಕೇಳುವೆ ತಂದೆ, ನನ್ನನ್ನಾದರಿಸಯ್ಯ. ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ದೇವರ ಸಂದೇಶವನ್ನ ದೇವರ ವಾಕ್ಯದ ಭಾಗದಿಂದ ಕೇಳಲಿಕ್ಕೆ ಹೋಗೋಣ. ಈ ಸಮಯದಲ್ಲಿ ಈ ದಿನದ ಸಂದೇಶಕ್ಕಾಗಿ ಹಿರಿಯರಾದಂತಹ ಪ್ರದೀಪ್ ಕುಮಾರ್ ಸುನಾ ಅವರು ನಮ್ಮ ಜೊತೆಗಿದ್ದಾರೆ. ತಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಅವರನ್ನ ದೇವರ ವಾಕ್ಯಕ್ಕಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಪಾಸ್ಟರ್ ಪ್ರದೀಪ್ ಕುಮಾರ್, this is your time. We would like to listen from you. Welcome, and we welcome you for this hour to break the bread of life. Thank you. Right. Praise God. I would like to thank God for this opportunity that God has given me to meet you all on this Sabbath. ದೇವರಿಗೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಒಟ್ಟಾಗಿ ಸೇರಿ ದೇವರನ್ನ ಆರಾಧಿಸುವಂತ ಈ ಸಬ್ಬತ್ನಲ್ಲಿ ಆರಾಧಿಸುವಂತ ಒಂದು ಅವಕಾಶವಾಗಿದೆ. ಅದಕ್ಕೋಸ್ಕರ ದೇವರಿಗೆ ವಂದಿಸೋಣ ಎಲ್ಲರೂ.
Yes, yes, I have been keep on telling, and I have been repeating that again and again. Out of the two types of people who says, "Oh God, it is one more day," or "Praise the Lord, it's a new day," which group of people that we belong, that is more important. ಯಾವಾಗ್ಲೂ ನಾನು ಹೇಳ್ತಾ ಇರ್ತೇನೆ, ಎರಡು ತರದ ಜನರು, ಎರಡು ಗುಂಪಿನ ಜನರು ಇರ್ತಾರೆ. ಕೆಲವರು ಅಯ್ಯೋ ಮತ್ತೊಂದ್ ದಿನ ಬಂತಲ್ಲ ಅಂತ, ಇನ್ ಕೆಲವರು ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ, ಮತ್ತೊಂದು ದಿನ ನಮಗೆ ಕೊಡೋಣವಾಗಿದೆ ಎಂಬುದಾಗಿ ಕೃತಜ್ಞತಾ ಪೂರ್ವಕವಾಗಿ ನೆನೆಯುತ್ತಾರೆ. Indeed, God has given us one more day that we may rejoice in His presence, and then we would experience His blessings in our life and also lead a life that is worthy of His calling. ದೇವರು ದಿಟವಾಗಿಯೂ ಒಂದು ಅವಕಾಶವನ್ನ ಕೊಟ್ಟಿದ್ದಾನೆ. ಆತನ ಒಂದು ಸನ್ನಿಧಾನದಲ್ಲಿ ನಾವು ಆತನು ಕೊಡುವ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ. Greetings to you all in the name of our Lord and Savior Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವನಾಗಿದ್ದೇನೆ. I'm thankful to God that He is enabling me so that every Saturday I could come, join with you, and meditate the Word of God and rejoice together. ನಾನು ದೇವರಿಗೆ ಸ್ತೋತ್ರ ಮಾಡುವನಾಗಿದ್ದೇನೆ. ಪ್ರತಿ ವಾರವೂ ನಿಮ್ಮ ಜೊತೆ ಆತನ ವಾಕ್ಯಗಳನ್ನ ಹಂಚಿಕೊಳ್ಳುವಂತೆ ಸಹಾಯ ಮಾಡುತ್ತಾ ಬಂದಿದ್ದಾನೆ. ನಿಮ್ಮ ಜೊತೆ ನಾವು ಸಂತೋಷವಾಗಿ ಆಗಿದೆ. Today I have to change my place due to some adjustments. I hope my voice and it's audible, it's clear. ಕೆಲವು ಒಂದು ಹೊಂದಾಣಿಕೆಗೋಸ್ಕರ ನಾನು ಕೂತ್ಕೊಳ್ಳುವಂತಹ ಸ್ಥಳವನ್ನ ಬದಲಾಯಿಸಿಕೊಂಡಿದ್ದೇನೆ. ಇವಾಗ ಒಂದು ಸ್ಪಷ್ಟವಾಗಿ ನನ್ನ ಧ್ವನಿ ಕೇಳಿಸುತ್ತದೆ ಎಂಬುದಾಗಿ ನೆನೆಸುತ್ತೇನೆ. So Brother Chinnappa can tell me, am I audible clearly? You are audible. You are so clear, sir. Praise God for that. Okay. So, well, last night I received one message that one of our known person went to be with the Lord. ಕಳೆದ ರಾತ್ರಿ ಒಂದು ಸುದ್ದಿ ನನಗೆ ತಿಳಿದುಕೊಂಡೆನು. ನಮ್ಮಲ್ಲಿ ಒಬ್ಬರು ದೇವರಲ್ಲಿ ನಿದ್ರೆ ಹೊಂದಿದರು ಎಂಬ ಒಂದು ಸುದ್ದಿ. So we call her auntie, and she is not a very old lady, but I got that message at around 10 o'clock last night that she went to be with the Lord and she is no more. ಕಳೆದ ರಾತ್ರಿ ಒಂದು 10 ಗಂಟೆಗೆ ನನಗೆ ವಿಷಯ ತಿಳಿತು. ಆಕೆಯನ್ನ ನಾವು ಆಂಟಿ ಅಂತ ಇದ್ವು. ಅಷ್ಟು ವಯಸ್ಸಾದ ವ್ಯಕ್ತಿ ಅಲ್ಲ, ಆಕೆ ತೀರ್ಕೊಂಡಳು ಎಂಬ ವಿಷಯ ನಮ್ಗೆ ಮುಟ್ಟಿತ್ತು. And we felt very sad about this, because when any of our loved ones leave us and go, then we feel very sad. ನಮಗೆ ಪ್ರಿಯರಾದವರು, ನಮಗೆ ಹತ್ತಿರದವರು, ಗೊತ್ತಿರೋರು ತೀರ್ಕೊಂಡಾಗ ನಮಗೆ ಬಹಳ ಒಂದು ದುಃಖಕರವಾದ ವಿಷಯವಾಗುತ್ತದೆ. And few days before also in Ahmedabad, many of the travelers who were traveling in the Air India flight, and then it met with a crash, and then so many people, they are no more on this earth. ಕಳೆದ ವಾರವೂ ಸಹ ಅಹಮದಾಬಾದ್ನಲ್ಲಿ ಒಂದು ವಿಮಾನವೊಂದು ಪತನವಾದ ಕಾರಣ ಅಲ್ಲಿದ್ದಂತಹ 242 ಮಂದಿಯು ಸುಟ್ಟು ಹೋದ್ರು. ಅದು ಕೂಡ ದುಃಖಕರವಾದ ವಿಷಯವಾಗಿದೆ. So it is not only the people who were inside the flight, they passed away, but those who were there in that hostel and around, they also were part of the disaster. ನೋಡಿ, ವಿಮಾನದಲ್ಲಿದ್ದವರು ಮಾತ್ರ ತೀರ್ಕೊಳ್ಳಿಲ್ಲ. ವಿಮಾನ ಯಾವ ಒಂದು ಕಟ್ಟಡದ ಮೇಲೆ ಬಿತ್ತೋ ಆ ಕಟ್ಟಡದಲ್ಲಿದ್ದಂತ ವಿದ್ಯಾರ್ಥಿಗಳು ಸುಮಾರು 20 ರಿಂದ 25 ವಿದ್ಯಾರ್ಥಿಗಳು ಸಹ ತೀರ್ಕೊಂಡ್ರು. So like that, many a times, many of our loved ones, many of those accidents and incidents gives us a picture that one day we may have to go. ಈ ಎಲ್ಲ ಒಂದು ಪ್ರಕರಣಗಳನ್ನ, ಅಪಘಾತಗಳನ್ನ, ಈ ಒಂದು ಸಂದರ್ಭಗಳನ್ನು ನೋಡುವಾಗ ನಾವು ಸಹ ಒಂದಲ್ಲ ಒಂದಿನ ಇಲ್ಲಿಂದ ನಿರ್ಗಮಿಸಬೇಕು. It could be a natural death because of our age, it could be death due to sickness, or it could be a death because of some accidents. ಇದು ಒಂದು ಸ್ವಾಭಾವಿಕವಾದ ಮರಣವಾಗಿರಬಹುದು, ಇಲ್ಲ ಅಪಘಾತದಿಂದ ಆಗಿರಬಹುದು. ನಾವು ಸ್ವಾಭಾವಿಕ ಅನ್ನುವಾಗ ಅಲ್ಲಿ ವಯಸ್ಸಾಗಿ ಅಥವಾ ಒಂದು ರೋಗ ಬಂದು ನಾವು ಸಾಯ್ತೇವೆ. Anyway, the death is inevitable and it comes to us, and then when it comes, then we need to leave this earth and go, and our loved ones will be feeling sorry for us, and
we will also have to leave this earth and go. ಈ ಎಲ್ಲರಿಗೂ ಸಹ ಈ ಮರಣವೆಂಬುದು ಅನಿವಾರ್ಯವಾಗಿದೆ. ಮನುಷ್ಯರಾದವರು ತಮ್ಮ ಪ್ರಿಯರನ್ನ, ತಮ್ಮ ಕುಟುಂಬದವ್ರನ್ನ ಬಿಟ್ಟು ಹೋಗಬೇಕಾಗುತ್ತೆ. ಇದು ಖಂಡಿತವಾಗಿ ಒಂದು ದುಃಖಕರವಾದ ವಿಷಯವಾಗಿರುತ್ತೆ. Yeah, and it reminds me also during Corona time, 3 of my colleagues where I was working with in Odisha, they passed away in a short period of time. ಕೊರೋನಾ ಸಂದರ್ಭದಲ್ಲಿ ನನ್ನ ಕೆಲವು ಸಹೋದರರು 3 ಈ ಕೊರೋನಾ ಕಾಲದಲ್ಲಿ ಈ ಕೋವಿಡ್ ರೋಗದಿಂದ ಅವರು ಹಸುನೀಗಿದರು ಅನ್ನೋದನ್ನ ಈಗ ನನ್ನ In 3 months, 3 of my colleagues they passed away. 3 ತಿಂಗಳಲ್ಲಿ 3 ಸಹೋದ್ಯೋಗಿ ಮಿತ್ರರು ನನ್ನ ತೀರ್ಕೊಂಡ್ರು. You might be thinking today why this brother is talking about death this morning. We have woke up this morning to learn the word of God and to have a life. Why brother is talking about death? ನೀವು ಆಶ್ಚರ್ಯ ಪಡ್ತಾ ಇರಬಹುದು, ಯಾಕೆ ಈ ಮುಂಜಾನೆ ಸಹೋದರರು ಮರಣದ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ ದೇವರ ವಾಕ್ಯವನ್ನ ಬಿಟ್ಟು ಅಂತ ಅಂದ್ಕೊಳ್ತಾ ಇರಬಹುದು. The Bible itself teaches us, my dear brothers and sisters, because death is inevitable, we need to go after some years or months or days leaving this earth. So Psalms 90:12 reminds us that help us to count our days. ಇಲ್ಲಿ ಕೀರ್ತನೆಗಳು 90:12 ನಮಗೆ ಹೇಳುತ್ತೆ, ನಮ್ಮ ವಯಸ್ಸಿನ ದಿನಗಳನ್ನ ನಾವು ಲೆಕ್ಕ ಹಾಕೊಳ್ಬೇಕು ಅಂತ ಇಲ್ಲಿ ಹೇಳೋದು. ಅಂತಂದ್ರೆ ಸತ್ಯವೇದವೇ ನಮಗೆ ಈ ವಿಷಯವನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಮರಣವು ನಮಗೆ ಅನಿವಾರ್ಯ, ಈ ಲೋಕವನ್ನ ನಾವು ಬಿಟ್ಟು ಹೋಗಲೇಬೇಕು ಎಂಬ ವಿಷಯವನ್ನ ನಾವು ಸತ್ಯವೇದದಲ್ಲೇ ನೋಡ್ತೇವೆ. So it is good for us to number our days. ಆದ್ರಿಂದ ನಮ್ಮ ದಿನಮಾನಗಳನ್ನ ನಾವು ಲೆಕ್ಕ ಹಾಕಿಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಹೇಳುತ್ತದೆ. Some of us are very mindless. We live very mindlessly, purposelessly. ಕೆಲವರು ನಾವು ಈ ಯಾವ ವಿಷಯಗಳನ್ನು ಮನಸ್ಸಿಗೆ ಹಾಕೊಳ್ಳದೆ ಉದ್ದೇಶವಿಲ್ಲದ ಒಂದು ಜೀವಿತವನ್ನ ಜೀವಿಸುತ್ತಾ ಇರುತ್ತೇವೆ. God has given us this life, and this life has to be lived according to God's purpose, and not purposeless life, but we need to live with a purpose-driven life. ದೇವರು ಈ ಜೀವಿತವನ್ನು ಮನುಷ್ಯರಾದ ನಮಗೆ ಕೊಟ್ಟಿದ್ದಾನೆ. ನಾವು ಉದ್ದೇಶವುಳ್ಳ ಜೀವಿತವನ್ನು ಜೀವಿಸಕ್ಕಾಗಿ ಕೊಟ್ಟಿದ್ದಾನೆ. ನಾವು ಉದ್ದೇಶರಹಿತವಾದ ಜೀವಿತವನ್ನ ಜೀವಿಸಬಾರದು ಎಂಬುದೇ ಆತನ ಚಿತ್ತವಾಗಿದೆ. If you look at the same Psalm 90, it talks about how many years that we live on this earth. In verse 10, it's very clearly written, the days of our lives are 70 years, and if by reason of strength, they are 80 years. ಇಲ್ಲಿ ಕೀರ್ತನೆಗಳು 90:10 ಒಂದು ವಾಕ್ಯ ಹೀಗೆ ಹೇಳುತ್ತೆ, ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಸಂಕಟಗಳೇ ಅದರ ಆಡಂಬರ, ಅದು ಬೇಗ ಗತಿಸಿ ಹೋಗುತ್ತದೆ ಎಂಬುದಾಗಿ ಹೇಳುತ್ತದೆ. So 70 years or 80 years, it's specifically mentioned, and if we are living a little more, it could be the grace, by grace of God we are living more. 70 ವರ್ಷಗಳು, ಬಲ ಹೆಚ್ಚಿದ್ರೆ 80 ವರ್ಷಗಳನ್ನ ನಾವು ಜೀವಿಸ್ತೇವೆ. 80 ವರ್ಷಗಳು ಅನ್ನುವಾಗ ದೇವರು ತನ್ನ ಕೃಪೆ ತನ್ನ ಕೊಟ್ಟು ನಮ್ಮ ಆಯುಷ್ಯನ ಹೆಚ್ಚಿಸಿರ್ತಾನೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. Yes, it's obvious that everybody wants to live long. ಪ್ರತಿಯೊಬ್ಬರು ತುಂಬಾ ದೀರ್ಘವಾಗಿ ಆಯುಷ್ಯಗಳಾಗಿ ದೀರ್ಘಾಯುಷ್ಯಗಳಾಗಿ ಬದುಕಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ, ಇದು ಸ್ಪಷ್ಟ. And that's why we wish other people also have a wonderful life, live long. ಅದಕ್ಕೋಸ್ಕರ ನಾವು ಯಾವಾಗಲೂ ಜನರನ್ನ ಆಶೀರ್ವದಿಸ್ತಾ ಇರ್ತೇವೆ, ಹಾರೈಸ್ತಾ ಇರ್ತೇವೆ, ನೀವು ದೀರ್ಘಾಯುಷಗಳಾಗಿರಿ, ಒಳ್ಳೆ ಆರೋಗ್ಯ ಭರಿತರಾಗಿ ಚೆನ್ನಾಗಿ ಜೀವನ ಮಾಡಿ ಅಂತ. But let's not forget, when God calls us, we need to leave this earth and go. ನಾವು ಎಂದಿಗೂ ಮರೆಯಬಾರದು, ದೇವರು ನಮ್ಮನ್ನ ಕರೆದಾಗ ಈ ಭೂಮಿಯನ್ನ ನಾವು ಬಿಟ್ಟು ನಾವು ಮರಣದಲ್ಲಿ ಜಾರಬೇಕಾಗುತ್ತದೆ. Let's not forget here, on this earth, it is 70 or 80 or by grace 90 or more. But when we go to the place where we are going to go, it is for eternity.
ನಾವು ಎಂದಿಗೂ ಮರೆಯಬಾರದು. ನಾವು 70 ವರ್ಷಗಳು, ಬಲ ಹೆಚ್ಚಿದ್ರೆ 80, ಅಥವಾ ದೇವರ ಕೃಪೆಯಿಂದ 90 ವರ್ಷಗಳು ಬದುಕಬಹುದು. ಆದ್ರೆ ನಾವು ಸದಾ ಕಾಲಕ್ಕೂ ಬದುಕುವುದ ಇಲ್ಲ, ಆಗುವುದಿಲ್ಲ. ನಾವು ಒಂದಲ್ಲ ಒಂದು ದಿನ ಸತ್ತೇ ಸಾಯುತ್ತೇವೆ, ಅದು ಶಾಶ್ವತ. So that's why it is more important for us to understand that as long as I'm living on this earth, I should not live purposelessly, but I need to live with a purpose-driven life. ಇಲ್ಲಿ ನಾವು ಸ್ವಲ್ಪ ಕಾಲವೇ ಬದುಕಿರುವುದರಿಂದ ಉದ್ದೇಶವಿಲ್ಲದೆ ಜೀವಿಸಬಾರದು. ಉದ್ದೇಶವನ್ನ, ದೇವರು ಕೊಟ್ಟಂತ ಉದ್ದೇಶವನ್ನ ಇಟ್ಕೊಂಡು ನಾವು ಜೀವಿಸುವುದೇ ಮುಖ್ಯ ಅನ್ನೋದನ್ನ ನಾವಿಲ್ಲಿ ಜ್ಞಾಪಕ ಮಾಡಿಕೊಳ್ಳೋಣ. On this earth, the decisions that we make on this earth, the God whom we follow is enabling us to lead a life that is for eternity, or how it's going to be. ಈ ಒಂದು ಭೂಮಿಯ ಮೇಲೆ ದೇವರು ನಮಗೆ ಜೀವಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ನಮ್ಮ ಜೀವಿತದಲ್ಲಿ ನಾವು ಶಾಶ್ವತವಾಗಿ ಆತನ ಜೊತೆ ಇರುವುದೋ ಇಲ್ಲ ಶಾಶ್ವತವಾಗಿ ನಮ್ಮ ಜೀವಿತವನ್ನ ಕಳೆದುಕೊಳ್ಳುವುದು ಎಂಬ ನಿರ್ಧಾರ ಇಲ್ಲೇ ಆಗುವಂತದ್ದಾಗಿದೆ. We all might be knowing about the very familiar verse, John 3:16. ಇಲ್ಲಿ ನಮಗೆ ಬಹಳ ಒಂದು ಪರಿಚಿತವಾದ ಒಂದು ವಚನ, ಯೋಹಾನ 3ನೇ ಅಧ್ಯಾಯ 16ನೇ ವಚನ. Yes, it's very clearly written, God so loved the world that he gave his only son, whosoever believes in him shall not perish but have eternal life. ಇಲ್ಲಿ ಸ್ಪಷ್ಟವಾಗಿ ನೋಡ್ತೀವಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ನಂಬು ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. But the same Bible verse, the same chapter also, if you go to the last verse of John 3, that is verse 36, that tells something more. ಯೋಹಾನ 3ನೇ ಅಧ್ಯಾಯದಲ್ಲಿ ಕಡೆಯ ವಚನವಾದ 36ನೇ ವಾಕ್ಯ ಇಲ್ಲಿ ಮತ್ತೊಂದನ್ನ ನಮಗೆ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. He who believes in the Son has everlasting life, and he who does not believe the Son shall not see life, but the wrath of God abides on him. ಅಲ್ಲಿ ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಎಂಬುದಾಗಿ ದೇವರ ಕೋಪದ ಬಗ್ಗೆ ಇಲ್ಲಿ ಮಾತಾಡುತ್ತೆ. So that's why let me remind again, it is our choices that we make to believe in Jesus and have eternal life, or if not believing Jesus and be part of the wrath of God. ಇಲ್ಲಿ ಅದಕ್ಕೋಸ್ಕರ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಒಂದು, ದೇವರನ್ನ ನಂಬಿ ಆತನ ಪ್ರೀತಿಯನ್ನ ಅನುಭವಿಸಿ ಒಂದು ಪರಲೋಕ ರಾಜ್ಯವನ್ನ, ನಿತ್ಯ ಜೀವನ ಕಾಣುವುದು. ಇಲ್ಲಿ ನಂಬದೆ ಆತನ ಕೋಪಕ್ಕೆ ತುತ್ತಾಗಿ ನಾವು ನಿತ್ಯ ಮರಣವನ್ನ ಅನುಭವಿಸುವುದು, ಇವೆರಡು ನಮ್ಮ ಆಯ್ಕೆಯಾಗಿದೆ. And last week also we were discussing about that we need to live a life worthy of the calling. ಯೋಗ್ಯ ರೀತಿಯಾದಲ್ಲಿ ನಾವು ಜೀವಿಸಬೇಕು, ನಮ್ಮ ಕರೆಗೆ ಯೋಗ್ಯವಾದ ರೀತಿಯಲ್ಲಿ ಜೀವಿಸಬೇಕು ಎಂಬುದನ್ನು ನಾವು ಕಳೆದ ವಾರ ಕಲಿತೆವು. Because God has called us to fulfill a purpose. ಯಾಕಂದ್ರೆ ದೇವರು ಒಂದು ಉದ್ದೇಶಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. So when we are living on this earth, can we join with Paul as he says in Philippians 1:21, for me to live is Christ. ಇಲ್ಲಿ ದೇವರ ಒಂದು ವಾಕ್ಯವನ್ನ, ಅಂದ್ರೆ ಪೌಲನ ಮುಖಾಂತರ ನಾವು ಈ ವಾಕ್ಯವನ್ನ ತಿಳ್ಕೊಳ್ಳೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ ಏನ್ ಹೇಳುತ್ತೆ ಅಂದ್ರೆ, ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ, ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿ ಕೇಳಿದರೂ ಸರಿಯೇ, ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯಲ್ಲಾದರೂ ಎದುರದೆ ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯಮತ್ಯದಿಂದ ಹೋರಾಡುವರಾಗಿದ್ದೀರಿ ಎಂದು ನಾನು ತಿಳಿದುಕೊಳ್ಳುವೆನು. So this particular verse 21 tells that, and if we see here, Paul is very clear why he wants to live. ಇಲ್ಲಿ ಪೌಲ್ ಹೇಳ್ತಾನೆ ಯಾತಕ್ಕೋಸ್ಕರ ನಾವು ಬದುಕಬೇಕಾಗಿದೆ ಅನ್ನೋದನ್ನ 1ನೇ ಅಧ್ಯಾಯ 21ನೇ ವಚನದಲ್ಲಿ ಹೇಳ್ತಾನೆ. So he is very clear why he wants to live on this earth. ಯಾತಕ್ಕೋಸ್ಕರ ಈ ಭೂಮಿ ಮೇಲೆ ಬದುಕಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಆತನು ನಮಗೆ ಹೇಳ್ತಾ ಇದ್ದಾನೆ. He wants to glorify Christ in and through his life.
ಆತನು ತನ್ನ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಮಹಿಮೆ ಪಡಿಸುವುದೇ ಒಂದು ಉದ್ದೇಶ ಎಂಬುದಾಗಿ ಹೇಳುತ್ತಾನೆ. So we all also very happy to be identified as Christians or believers and live on this earth. ಈ ಒಂದು ಭೂಮಿಯ ಮೇಲೆ ನಾವು ಯೇಸು ಕ್ರಿಸ್ತನ ಭಕ್ತರಾಗುವುದಕ್ಕೆ, ಯೇಸು ಕ್ರಿಸ್ತನ ಮಕ್ಕಳಾಗಿ ನಮ್ಮನ್ನ ನಾವು ಗುರುತಿಸಿಕೊಳ್ಳುವುದಕ್ಕೆ ಬಹಳ ಸಂತೋಷ ಪಡುವವರಾಗಿರುತ್ತೇವೆ. We love to be called as Christians. ನಾವು ಕ್ರೈಸ್ತರಾಗಿ ಕರೆಸಿಕೊಳ್ಳುವುದಕ್ಕೆ ಬಹಳ ಇಷ್ಟಪಡುತ್ತೇವೆ. But are we really living a Christian life? ಆದ್ರೆ ನಾವು ನಿಜವಾಗಿಯೂ ಕ್ರೈಸ್ತಿಯ ಜೀವಿತವನ್ನ ಜೀವಿಸುತ್ತಿದ್ದೇವೆಯೇ ಎಂಬುದನ್ನ ನಾವು ಕೇಳ್ಕೊಳ್ಳೋಣ. Are we just called Christian because we are born in a Christian family, or we are wearing a big cross, or we are just holding the Bible? Is it because we are called Christians, or we are living a life, a real Christian life? ನಾವು ಕೇವಲ ಕ್ರೈಸ್ತಿಯ ಕುಟುಂಬದಲ್ಲಿ ಹುಟ್ಟಿದವರಾಗಿರಲಾಗಿ ಕ್ರೈಸ್ತರು ಎಂಬುದಾಗಿ ಕರೆಸಿಕೊಳ್ಳುತ್ತೇವೆಯೋ, ಅಥವಾ ನಮ್ಮ ಕತ್ತಿನ ಮೇಲೆ ನಾವು ಶಿಲುಬೆಯನ್ನ ಧರಿಸಿಕೊಂಡು ನಾವು ಕ್ರೈಸ್ತರು ಅನ್ಸ್ಕೊಳ್ತಾ ಇದ್ದೇವೆಯೋ, ಅಥವಾ ನಿಜವಾಗಿಯೂ ಕ್ರೈಸ್ತರಾಗಿದ್ದೇವೆಯೋ? Because if you remember here, if you understand, we are called Christians. So it's not a name that is given to us, but it is a miracle that has happened within us. ನೋಡಿ, ನಾವು ಕ್ರೈಸ್ತರು ಅನ್ಸ್ಕೊಳ್ಳೋದು ಕೇವಲ ಒಂದು ನಾಮಕಾವಸ್ಥೆ ಅಲ್ಲ, ಹೆಸರಿಗಲ್ಲ. ಆದ್ರೆ ಕ್ರೈಸ್ತರು ಅನ್ಸ್ಕೊಳ್ಳೋದು ನಿಜವಾಗಿಯೂ ಒಂದು ದೊಡ್ಡ ಅದ್ಭುತ ನಮ್ಮಲ್ಲಿ ಜರುಗಿರುತ್ತದೆ. Well, it is a miracle that has happened for which we are all called Christians. ನಮ್ಮಲ್ಲಿ ಒಂದು ದೊಡ್ಡ ಅದ್ಭುತವು ಜರುಗುತ್ತದೆ, ಹಾಗಾಗಿ ನಾವು ಕ್ರೈಸ್ತರ ಎನಿಸಿಕೊಳ್ಳುವವರಾಗಿರುತ್ತೇವೆ. That's why the Christian word also is not very much written in the Bible. It is only 3 places in the Bible the word Christian is written. ಹಾಗಾಗಿ ನಾವು ಸತ್ಯವೇದದಲ್ಲಿ ಕ್ರೈಸ್ತರು ಎಂಬ ಪದಗಳನ್ನ ಬಹಳ ಸಲ ನಾವು ನೋಡುವುದಿಲ್ಲ. ಕೇವಲ 3 ಸಲ ಇದನ್ನ ಬೈಬಲ್ ಅಲ್ಲಿ ಬರೆದಿರೋದನ್ನ ನಾವು ಕಾಣ್ತೇವೆ. Only in 3 places it is mentioned. ಬರೀ 3 ಸ್ಥಳಗಳಲ್ಲಿ ಮಾತ್ರ ಇದನ್ನ ಉಲ್ಲೇಖಿಸಲಾಗಿದೆ. Now let me just alert you all, ask a question. Where it is written, or for the first time, where the Christian was used in the Bible? Any idea? Anybody remembers? ನಿಮ್ಮ ಒಂದು ಇದನ್ನ ನಿಮ್ಮನ್ನ ಎಚ್ಚರಿಸಲಿಕ್ಕೆ ನಾನು ಕೇಳ್ತಾ ಇದ್ದೇನೆ ಒಂದು ಪ್ರಶ್ನೆನ. ಈ ಒಂದು ಕ್ರೈಸ್ತ ಎಂಬ ಪದವನ್ನ ಸತ್ಯವೇದದಲ್ಲಿ ಎಲ್ಲಿ ಮೊಟ್ಟ ಮೊದಲಿಗೆ ಕರೆಯಲಾಗಿದೆ, ಬಳಸಲಾಗಿದೆ? Yeah, anybody who knows that, please switch on your mic and tell that. Where it is first called Christians? ಎಲ್ಲಿ ಈ ಪದವನ್ನ ಮೊಟ್ಟ ಮೊದಲಿಗೆ ಬಳಸಲಾಯಿತು ಎಂಬುದನ್ನ ಯಾರು ಗೊತ್ತಿದ್ರೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, Romans 12. Romans 12. Is the Christian what is written there, sister? ಕ್ರೈಸ್ತ ಸಹೋದರರು, ಕ್ರೈಸ್ತ ಸಹೋದರರು. No, Christian, that word. ಕ್ರೈಸ್ತರು ಎಂಬ ಪದ ಎಲ್ಲಿ ಬಂತು? ಅಪೊಸ್ತಲರ ಕೃತ್ಯಗಳಲ್ಲಿ ನೋಡಿ, ಅಂತಿಯೋಕ್ಯಲ್ಲಿ ಪ್ರಪ್ರಥಮ ಬಳಸಿದೆ. So it's Acts 11:26 is the first time the word Christian occurred there, because the disciples were first called Christians in Antioch. ಅಲ್ಲಿ ತಾನೇ ಅಂತಿಯೋಕ್ಯದಲ್ಲಿ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು ಎಂಬುದಾಗಿ ನಾವು ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನದಲ್ಲಿ ನೋಡ್ತೇವೆ. Those were disciples, but they were first time called Christians in Antioch. ಈ ಶಿಷ್ಯರು ಪ್ರಪ್ರಥಮ ಬಾರಿಗೆ ಕ್ರೈಸ್ತರು ಎಂಬುದಾಗಿ ಕರೆಯಲ್ಪಟ್ಟದ್ದನ್ನ ನಾವು 26ನೇ ವಚನದಲ್ಲಿ ನೋಡುವರಾಗಿರುತ್ತೇವೆ. Then one more time, do you remember where it is written? It is Agrippa is telling to Paul, you almost persuade me to become a Christian. That is in Acts chapter 26 verse 28. ಇಲ್ಲಿ ಅಪೊಸ್ತಲರ ಕೃತ್ಯಗಳು 26-28ರಲ್ಲಿ ಅಗ್ರಿಪ್ಪ ರಾಜನು ಪೌಲನ ಕುರಿತು ಹೇಳುವುದು, ನೀನು ನನ್ನನ್ನ ಹೇಗೂ ಒಡಂಬಡಿಸಿ ಕ್ರೈಸ್ತನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀಯಾ ಎಂಬುದಾಗಿ ಹೇಳುವುದನ್ನ ನಾವು ನೋಡ್ತೇವೆ. And the third time, the Christian word that is coming there in the Bible, it is there in 1 Peter 4:16, which tells, if anyone suffers as a Christian,
let him not be ashamed. ಇಲ್ಲಿ ಮೊದಲನೇ ಪೇತ್ರ 1:16 ಯಾರಾದ್ರೂ ಯೇಸು ಕ್ರಿಸ್ತನ ಅವರಾಗಿ ನೀವು ಕಷ್ಟದಲ್ಲಿದ್ರೆ ನಿಜವಾಗಿ ಕೃತಜ್ಞತೆ ಉಳ್ಳವರಾಗಬೇಕು, ಅದು ಅವಮಾನಕರವಲ್ಲ ಎಂಬುದಾಗಿ ಹೇಳುವಂತದ್ದನ್ನು ನೋಡ್ತೇವೆ. So here it is not very much written about Christian. Only 3 occasions it is written about Christians, but we love to be identified ourselves as Christians, and we want that people should call us as Christians. ನೋಡಿ, ಇಲ್ಲಿ ಸತ್ಯವೇದದಲ್ಲಿ ಕೇವಲ 3 ಕಡೆ ಮಾತ್ರ ಕ್ರೈಸ್ತರು ಎಂಬುದಾಗಿ ಬರೆಯಲ್ಪಟ್ಟಿದೆ, ಬಹಳ ಸಲ ಬರೆದಿಲ್ಲ. ಆದಾಗ್ಯೂ ನಾವ್ ಏನ್ ಮಾಡ್ತೇವೆ, ಕ್ರೈಸ್ತರು ಅಂತ ಅನ್ಸ್ಕೊಳ್ಳಿಕ್ಕೆ ಬಹಳ ಇಷ್ಟಪಡ್ತೇವೆ, ಜನರು ಹಾಗೆ ಕರಿಬೇಕು ಅಂತ ಇಷ್ಟಪಡ್ತೇವೆ. But as I said a few minutes ago, the Christian life is not a name to a person, but it is a miracle that has happened in the life of the person. ಅಂದ್ರೆ ಕ್ರೈಸ್ತರು ಎನಿಸಿಕೊಳ್ಳುವುದು ಬರೀ ಹೆಸರಿಗೆ ಮಾತ್ರವಲ್ಲ, ನಿಜವಾಗಿಯೂ ಕ್ರೈಸ್ತರು ಎನಿಸಿಕೊಳ್ಳುವುದು ಒಂದು ಅದ್ಭುತಕರವಾದ ಒಂದು ಅನುಭವವಾಗಿದೆ, ಅದ್ಭುತವೇ ಜರುಗುವಂತದ್ದಾಗಿದೆ. So who could be a Christian then? ಹೀಗಿದ್ದ ಪಕ್ಷದಲ್ಲಿ ಯಾರು ತಾನೇ ಕ್ರೈಸ್ತರು ಎನಿಸಿಕೊಳ್ಳಲು ಸಾಧ್ಯ? Who could be a Christian? ಯಾರು ಕ್ರೈಸ್ತರು ಎನಿಸಿಕೊಳ್ಳಬಹುದಾಗಿದೆ? Jesus himself is telling, not everyone who says to me, Lord, Lord, said enter the kingdom of heaven. ಇಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ, ಸ್ವಾಮಿ ಸ್ವಾಮಿ ಎನ್ನುವರೆಲ್ಲ ಪರಲೋಕ ರಾಜ್ಯವನ್ನು ಸೇರುವುದಿಲ್ಲ ಎಂಬುದಾಗಿ. Those who are keep on calling him Lord, Lord cannot enter into heaven. ಸ್ವಾಮಿ ಸ್ವಾಮಿ ಎನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವುದರೆಂದು ನೆನೆಸಬೇಡಿ ಎಂಬುದಾಗಿ ಸ್ವಾಮಿ ಹೇಳುತ್ತಾನೆ. So can we say here also, those who call themselves as Christian, will they be go to heaven? ಇಲ್ಲೂ ಅದನ್ನ ನೋಡ್ತೇವೆ, ನಾವು ಕ್ರೈಸ್ತರು ಎಂದುಕೊಂಡ್ರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗುವುದುಂಟೆ? My dear brothers and sisters, if you are calling yourself as Christian, it doesn't give an entitlement to enter into heaven. But if you are born again, then you get an opportunity to go to heaven. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಕ್ರೈಸ್ತರು ಎನಿಸಿಕೊಳ್ಳುವುದರಿಂದ ಮಾತ್ರ ಪರಲೋಕ ರಾಜ್ಯಕ್ಕೆ ಸೇರುವುದಲು ಸಾಧ್ಯವಿಲ್ಲ. ಆದ್ರೆ ನಾವು 2ನೇ ಸಲಕ್ಕೆ ಹುಟ್ಟುವುದಾದರೆ, ನೀರಿನಲ್ಲಿಯೂ ಆತ್ಮನಲ್ಲಿ ಹುಟ್ಟುವುದಾದರೆ ನಾವು ಪರಲೋಕವನ್ನ ಕಾಣಬಹುದಾಗಿದೆ. Because all those people who call themselves Christians are not born again. ಎಲ್ಲಾ ಕ್ರೈಸ್ತಿಯರು ತಮ್ಮನ್ನ ಕ್ರೈಸ್ತರು ಅಂತ ಎಲ್ಲರೂ 2ನೇ ಸಲ ಹುಟ್ಟುವಂತ ಅನುಭವನ ಹೊಂದಿಕೊಂಡಿರುವುದಿಲ್ಲ. They're not born again Christians, born again believers. ಅವರು 2ನೇ ಸಲ ಹುಟ್ಟಿದ ಕ್ರೈಸ್ತರಾಗಿರುವುದಿಲ್ಲ, ವಿಶ್ವಾಸಿಗಳಾಗಿರುವುದಿಲ್ಲ. As I said, this Christian is a miracle because something happens in our life which transforms us totally so that we could be identified as a believer or as a Christian. ಇಲ್ಲಿ ಕ್ರೈಸ್ತರು ಎನಿಸಿಕೊಳ್ಳುವುದು ಕೇವಲ ಹೆಸರಿಗಲ್ಲ, ಆದರೆ ಒಂದು ಅದ್ಭುತವೇ ನಮ್ಮಲ್ಲಿ ನಡೆದಿರುತ್ತದೆ, ನಾವು ಪರಿವರ್ತನೆಗೊಂಡಿರುತ್ತೇವೆ, ಹಾಗಾಗಿ ನಾವು 2ನೇ ಸಲ ಹುಟ್ಟುವಂತ ಅನುಭವವನ್ನು ಹೊಂದಿರುತ್ತೇವೆ. If you just remember the encounter with Jesus and Nicodemus, there was a conversation that was going on. ಇಲ್ಲಿ ನಿಕೋದೇಮನು ಮತ್ತು ಯೇಸು ಕ್ರಿಸ್ತನ ಒಂದು ಸಂಭಾಷಣೆಯ ನೋಡುವಾಗ ಇದು ಸ್ಪಷ್ಟವಾಗಿ ನಮಗೆ ಕಂಡು ಬರುತ್ತದೆ. Even though Nicodemus was a learned person, but when Jesus told him about the born again experience, he did not understand that. ಇಲ್ಲಿ ನಿಕೋದೇಮನು ಒಬ್ಬ ಒಳ್ಳೆಯ ಒಂದು ವಿದ್ಯಾವಂತ ವ್ಯಕ್ತಿಯಾಗಿದ್ದಾಗ್ಯೂ ಸಹ 2ನೇ ಸಲ ಹುಟ್ಟದಿದ್ದರೆ ನಿನಗೆ ದೇವರ ಲೋಕ ರಾಜ್ಯ ಸಿಗಲಾರದು ಅಂತ ಹೇಳುವಾಗ ಇದನ್ನ ನಿಕೋದೇಮನು ಅರ್ಥ ಮಾಡಿಕೊಳ್ಳಲಾರದೆ ಹೋಗುತ್ತಾನೆ. Nicodemus asked Jesus a very silly question. Do you remember what he asked? ಆತನು ಒಂದು ಬಹಳ ಕ್ಷುಲ್ಲಕವಾದ ಒಂದು ಪ್ರಶ್ನೆಯನ್ನ ಕೇಳುತ್ತಾನೆ. ಇದು ಯಾವ ಪ್ರಶ್ನೆ ಎಂಬುದು ನಿಮಗೆ ಜ್ಞಾಪಕವಿದೆಯೇ? Can someone remember that? Tell me. ಅಲ್ಲಿ ಯಾರಾದ್ರೂ ನಿಮ್ಗೆ ಜ್ಞಾಪಕ ಇದ್ರೆ ನಿಕೋದೇಮನು ಕೇಳುವ ಪ್ರಶ್ನೆ ಯಾವುದು ಅಂತ ಹೇಳ್ತೀರಾ? Should one go once again in the mother's womb? You are asking me to born again. How can I go into mother's womb again? See how much of a learned person has got little
experience and knowledge about the born again experience. ನೋಡಿ, ಆತನು ಕೇಳುವ ಪ್ರಶ್ನೆ ಹೇಗಿದೆ ಅಂದ್ರೆ, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಿಲ್ಲದಿತ್ತೆ ಅಂತ ಕೇಳುವ ಪ್ರಶ್ನೆಯಲ್ಲೇ ಅವನು ಎಷ್ಟು ತಿಳಿದಿದ್ದವನಾಗಿದ್ದಾಗ್ಯೂ ಶಿಕ್ಷಣವನ್ನು ಹೊಂದಿದವನಾಗಿದ್ದಾಗ್ಯೂ ಅವನಿಗೆ ಈ ಎರಡನೇದಾಗಿ ಹುಟ್ಟುವ ಒಂದು ಅನುಭವನ ಅವನಿಗಿರಲಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. Likewise, many learned persons, they do not have that experience. That is why I always say Christian is a miracle that is happened. They are born from above. It is a spiritual birth. ಹಾಗಾಗಿ ಅನೇಕ ಕ್ರೈಸ್ತರು ಕೇವಲ ಹೆಸರಿನಿಂದ ಕ್ರೈಸ್ತರು ಅಂತ ಕರೆಸ್ಕೊಳ್ತಾ ಇರ್ತಾರೆ. ಆದ್ರೆ ಈ ಒಂದು ಎರಡನೇ ಸಲ ಹುಟ್ಟಿದ ಒಂದು ಅನುಭವ ಇಲ್ಲದಿರೋದ್ರಿಂದ ಅವರು ಹಾಗೆ ಹೇಳ್ತಾರೆ. ನಿಜವಾಗಿ ಹೇಳುವುದಾದ್ರೆ ಇದು ಒಂದು ಅದ್ಭುತವಾದ ಒಂದು ಅನುಭವ ಆಗಿದೆ. ಇದು ದೇವರಿಂದ ನಾವು ಸಿಕ್ಕ ಅನುಭವ. So in your free time, you go and read John chapter 3 verse 1 to 8. There it's very clearly written, they have to be born from above. They have been born into the family of God, and it is a spiritual birth. ಯೋಹಾನ 3ನೇ ಅಧ್ಯಾಯ 1-8 ವಚನಗಳನ್ನ ನೀವು ಸಮಯ ಸಿಕ್ಕಾಗ ಮನೆಯಲ್ಲಿ ಓದ್ಕೊಳ್ಳಿ. ಇದು ಎರಡನೇ ಸಲ ಹುಟ್ಟುವುದು ಅಂದ್ರೆ ಏನು ಎಂಬುದಾಗಿ ಸ್ಪಷ್ಟವಾಗಿ ಹೇಳುವಂತದ್ದಾಗಿದೆ. So I celebrate 2 birthdays in my life. I celebrate 2 birthdays in my life. ನಾನು ನನ್ನ ಜೀವಿತದಲ್ಲಿ 2 ಹುಟ್ಟು ಹಬ್ಬಗಳನ್ನ ಆಚರಿಸಿಕೊಳ್ಳುವವನಾಗಿರುತ್ತೇನೆ. You might be asking me, what is this, sir? ನೀವು ಕೇಳ್ಬೋದು, ಸರ್ 2 ಸಲ ನೀವು ನಿಮ್ಮ ಹುಟ್ಟದ ಹಬ್ಬನ ಆಚರಿಸ್ಕೊಳ್ತೀರಾ ಅಂತ. We know only 1 birthday. How come you have 2 birthdays? ನಾವು ಒಂದು ಹುಟ್ಟು ಹಬ್ಬ ಮಾತ್ರ ನಾವು ಕಾಣಬಹುದಾಗಿದೆ. ಒಬ್ಬ ವ್ಯಕ್ತಿಗೆ 2 ಹುಟ್ಟು ಹಬ್ಬದ ಹುಟ್ಟು ದಿನಗಳು ಹೆಂಗೆ ಸಿಗುತ್ತೆ? Yes, my dear brothers and sisters, I celebrate 2 birthdays. The first birthday is the day when I was born to my parents, and the second birthday is the day when I accepted the Lordship of Christ. ಹೌದು ನನ್ನ ಸಹೋದರ ಸಹೋದರಿಯೇ, ನಾನು ಮೊದಲನೇದಾಗಿ ಆಚರಿಸಿಕೊಳ್ಳುವಂತ ನನ್ನ ಹುಟ್ಟು ಹಬ್ಬದ ದಿನ ಎಂದರೆ ನಾನು ನನ್ನ ತಾಯಿಗಳಿಗೆ ಹುಟ್ಟಿದ್ದು. ಎರಡನೆಯ ಒಂದು ಹಬ್ಬ ಎಂದ್ರೆ ಹುಟ್ಟಿದ ಹಬ್ಬ ಅಂದ್ರೆ ನಾನು ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿದ್ದೆ. So on the 15th of October 1991, I was born into the family of my God, and that is the day of my spiritual birth. 15ನೇ ತಾರೀಕು ಅಕ್ಟೋಬರ್ 1991 ಆ ದಿನದಂದು ನಾನು ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡಿದೆನು. ಹಾಗಾಗಿ ಅದು ನಾನು ಹೊಸದಾಗಿ ಹುಟ್ಟಿದಂತಹ ಒಂದು ಹುಟ್ಟು ಹಬ್ಬದ ದಿನವಾಗಿದೆ. So that day God called me and I accepted his lordship. I believed Jesus Christ and accepted his lordship in my life, and I was born again into the family of God. ಆ ದಿನ ತಾನೇ ನಾನು ಯೇಸು ಕ್ರಿಸ್ತನನ್ನ ನನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ್ದರಿಂದ ನಾನು ಹೊಸದಾಗಿ ಹುಟ್ಟಿದವನಾಗಿ ಯೇಸು ಕ್ರಿಸ್ತನ ಕುಟುಂಬದಲ್ಲಿ ಒಬ್ಬ ಸದಸ್ಯನಾಗಿದ್ದೇನೆ. Biologically nothing changed. My blood did not turn from red to white or any other color, neither my appearance changed, but it is my spiritual life that is transformed, and from then on I started living a Christian life. ನೋಡಿ, ಈ ಒಂದು ಒಂದು ಶಾಸ್ತ್ರಾನುಸಾರವಾಗಿ ನಾನು ಯಾವುದೇ ಒಂದು ಬದಲಾವಣೆಯನ್ನ ಹೊಂದಿಕೊಳ್ಳಲಿಲ್ಲ. ಅದೇ ರಕ್ತ, ಅದೇ ಒಂದು ದೇಹ. ಆದ್ರೆ ನಾನು ಆತ್ಮಿಕವಾದ ರೀತಿಯಲ್ಲಿ ಒಂದು ಪರಿವರ್ತನೆಯನ್ನ, ಹೊಸದಾಗಿ ಹುಟ್ಟಿದ ಒಂದು ಅನುಭವವನ್ನ ಆ ದಿನ ಪಡೆದುಕೊಂಡೆನು. I don't know whether you all have that same birthday when you were born in the family of God. I do not know about it, but for me, I was born on the 15th of October 1991 into the family of God, accepting the Lordship of Christ. I was born again. ನಿಮ್ಮ ವಿಷಯದಲ್ಲಿ ಹೇಗೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು
1991 ಅಕ್ಟೋಬರ್ 15ರಂದು ಯೇಸು ಕ್ರಿಸ್ತನನ್ನ ನನ್ನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಲಾಗಿ ನಾನು ಹೊಸದಾಗಿ ಹುಟ್ಟಿದ ಅನುಭವವನ್ನ ಪಡೆದುಕೊಂಡು ದೇವರ ಕುಟುಂಬದಲ್ಲಿ ಆತನ ರಾಜ್ಯದಲ್ಲಿ ಒಬ್ಬ ಸದಸ್ಯನಾಗಿ ಇರುವುದನ್ನ ನಾನು ಕಂಡುಕೊಂಡೆ. And the second thing that happens as a miracle, that is in 2 Corinthians 5:17, it is written there. 2 ಕೊರಿಂಥ 5ನೇ ಅಧ್ಯಾಯ 17ರಲ್ಲಿ ಇದು ಬರೆಯಲ್ಪಟ್ಟಿದೆ. ಈ ಎರಡನೇ ಅನುಭವ ನನಗೆ ಏನು ಅನ್ನೋದನ್ನ ನಾನು ಇಲ್ಲಿ ನೋಡುತ್ತೇನೆ. So the 2 Corinthians 5:17 reminds us to tell, if anyone is in Christ, he is a new creation. Behold, the old has gone and the new has come, or everything has become new. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ಕಲಿಯವರಾಗಿದ್ದೇವೆ. So the Christian life, when it comes to you, you have to be born into the family of God. Then again, it has to be a transformation. Behold, everything has to become new. Therefore, if anyone is in Christ, he is a new creation. All things have passed away. Behold, all things have become new. ಕ್ರೈಸ್ತರಾದ ನಾವು ಒಂದು ಹೊಸ ಅನುಭವವನ್ನ ಯಾವಾಗ ಪಡ್ಕೊಳ್ತೇವೆ ಅಂತಂದ್ರೆ, ನಾವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ಆತನ ಒಂದು ಕುಟುಂಬಕ್ಕೆ ಸೇರಿದವರಾದಾಗ ಈ ಒಂದು ಅದ್ಭುತವಾದ ಒಂದು ಮನಸಾಂತರ ನೆರವೇರುತ್ತೆ, ನಮ್ಮಲ್ಲಿ ಉಂಟಾಗುತ್ತೆ. ಆವಾಗ ನಾವು ನೂತನ ಸೃಷ್ಟಿ ಆಗ್ತಿವೆ, ಪೂರ್ವ ಸ್ಥಿತಿ ಎಲ್ಲ ಹೊರಟುತ್ತೆ ಅಂತ ಈ ವಾಕ್ಯ ನಮಗೆ ಹೇಳ್ಕೊಡುತ್ತೆ. So our Christian life, it starts when you're born into the family of God by accepting the Lordship of Christ, and then the Christian life we would lead as a new creation. ನಾವು ಯಾವಾಗ ಕ್ರಿಸ್ತನ ನಮ್ಮ ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಿಕೊಂಡು ಹೊಸದಾಗಿ ಹುಟ್ಟುತ್ತೇವೆಯೋ ಆವಾಗ ತಾನೇ ನಾವು ಕ್ರೈಸ್ತರೇ ಅನ್ನಿಸಿಕೊಳ್ಳುತ್ತೇವೆ. ಆವಾಗ ದೇವರು ನಮ್ಮನ್ನ ಕ್ರೈಸ್ತಿಯ ಜೀವಿತದಲ್ಲಿ ನಡೆಸುತ್ತಿರುತ್ತಾನೆ. And if anybody accepts the Lordship of Christ, they have been declared just because they live by faith. Romans 5:1. ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಯಾವನಾದ್ರೂ ದೇವರಲ್ಲಿ ಯೇಸು ಕ್ರಿಸ್ತನಲ್ಲಿ ಮತ್ತೊಮ್ಮೆ ಜೀವಿಸುವನಾದರೆ ಅವನು ಹೊಸ ಸೃಷ್ಟಿಯಾಗುವುದನ್ನ ನಾವು ಕಾಣ್ತೇವೆ. So they have been declared just because they have faith in Jesus. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇರುವುದರಿಂದ ತಾನೇ ಅವರು ಕ್ರೈಸ್ತರು ಎನಿಸಿಕೊಳ್ಳುವಂತ ಆಗಿ ಘೋಷಿಸಲ್ಪಡುತ್ತಾರೆ. So my dear brothers and sisters, when you are living a Christian life, it starts when you accept the Lordship of Christ, and then you become a new creation. Then God calls you just because you live by faith. ನೀವು ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿದಾಗ ತಾನೇ ಆ ಒಂದು ನೂತನ ಸೃಷ್ಟಿಯಾಗಿರುತ್ತೀರಿ, ದೇವರ ಒಂದು ಕುಟುಂಬದಲ್ಲಿ ಸದಸ್ಯರಾಗಿರುತ್ತೀರಿ. ಯಾಕಂದ್ರೆ ನೀತಿವಂತನು ನಂಬಿಕೆಯಿಂದಲೇ ಜೀವಿಸುತ್ತಾನೆ ಎಂಬ ವಾಕ್ಯವನ್ನ ನಾವು ಇಲ್ಲಿ ನಿಜ ಮಾಡಿರುತ್ತೇವೆ. Because Romans 5:1 tells that, therefore having been justified by faith, we have peace with God through our Lord Jesus Christ. So we have been justified by faith. ಹೀಗಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂಬುದಾಗಿ ಈ ಪೌಲನು ನಮಗೆ ಎಚ್ಚರಿಕೆಯನ್ನು ಕೊಡುತ್ತಾನೆ. They were also accepted God's gift of eternal life in Jesus Christ. ನಾವು ಈ ಒಂದು ನಿತ್ಯ ಜೀವದ ಒಂದು ಆಶೀರ್ವಾದವನ್ನ ದೇವರಿಂದ ಯೇಸು ಕ್ರಿಸ್ತನ ಮೂಲಕ ಪಡ್ಕೊಂಡಿರ್ತೇವೆ. Because Romans 6:23 reminds us, the wages of sin is death, but the gift of God is eternal life in Christ Jesus. ಯಾಕಂದ್ರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ರಲ್ಲಿ ಹೀಗೆ ಹೇಳುವಂತದ್ದಾಗಿದೆ, ಯಾಕಂದ್ರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ಎಂಬುದನ್ನ ನಾವು ಇಲ್ಲಿ ಕಾಣ್ತೇವೆ. So as I was telling in the beginning, on this earth we may live a life for 70 or 80 or 90 or 100 years, but
when we get that gift by believing in Jesus Christ, that gift is for eternity. ನಾವು ಈ ಭೂಮಿಯ ಮೇಲೆ 70, 80 ಬಲ ಹೆಚ್ಚಿದರೆ 90 ದೇವರ ಕೃಪೆಯಿಂದ 100 ವರ್ಷಗಳು ಬದುಕಿರಬಹುದು. ಆದ್ರೆ ನಮಗೆ ನಿಜವಾದ ಒಂದು ನಿತ್ಯ ಜೀವದ ಒಂದು ಅನುಭವ ಯಾವಾಗ ಆಗುತ್ತೆ ಅಂತಂದ್ರೆ ದೇವರನ್ನ ಸ್ವೀಕಾರ ಮಾಡಿ ಮನೆ ಪರಿವರ್ತನೆಗೊಂಡು ಆತನ ಒಂದು ಕುಟುಂಬದಲ್ಲಿ ಸದಸ್ಯರಾದಾಗ. And not only that, the biggest thing here is we will be called children of God. ಅದು ಮಾತ್ರವಲ್ಲ, ನಾವು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಡುತ್ತೇವೆ. We will be called children of God. ದೇವರ ಮಕ್ಕಳು ಎಂಬುದಾಗಿ ನಾವು ಕರೆಯಲ್ಪಡುತ್ತೇವೆ. Recently, I was discussing with one of my one brother whom I interact all the time. So I was discussing with him. While talking, he said, "Oh, I am a poor man. I have nothing. What to do?" Like that, he was telling me. ನಾನು ಇತ್ತೀಚೆಗೆ ನಮ್ಮ ಪರಿಚಿತರಲ್ಲಿ ಒಬ್ಬ ಸಹೋದರನ ನಾನು ಮಾತಾಡಿಸ್ತಾ ಇದ್ದೆ. ಅವ್ರ ಜೊತೆ ಯಾವಾಗ್ಲೂ ಮಾತಾಡ್ತಾ ಇರ್ತೇನೆ. ಅವ್ರು ಮಾತಾಡುವಾಗ ಅವ್ರು ಹೇಳ್ತಾರೆ, ನಾನು ಬಡವ, ನನ್ನಲ್ಲಿ ಏನೂ ಇಲ್ಲ, ಏನಿದೆ ಈ ಜೀವನದಲ್ಲಿ ಅನ್ನೋ ರೀತಿ ಮಾತಾಡ್ತಾರೆ. So when he was talking like that, so I felt like encouraging him. So I just taught him this way. ನಾನು ಇದನ್ನ ಕೇಳಿಸ್ಕೊಳ್ಳುವಾಗ ಇವರನ್ನ ಧೈರ್ಯಪಡಿಸಬೇಕು, ಇವರನ್ನು ಉತ್ತೇಜನ ಮಾಡಬೇಕು ಅಂತ ಹೇಳಿ ಈ ವಾಕ್ಯಗಳನ್ನ, ಈ ಮಾತನ್ನ ಅವರಿಗೆ ಹೇಳಿದೆ. I just asked him, brother, do you remember John chapter 1 verse 12, what it says? I asked him. ನಾನು ಹೇಳಿದೆ, ಯೋಹಾನ 1ನೇ ಅಧ್ಯಾಯ 12ನೇ ವಚನ 6ನೇ ವಚನ ಏನ್ ಹೇಳುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ ಅಂತ ಕೇಳಿದೆ. It tells that as many as received Jesus, he gave them the authority to be called children of God. ಅಲ್ಲಿ ಹೇಳುತ್ತೆ, ಯಾರ್ಯಾರು ದೇವರನ್ನ ನಂಬುದ್ರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ಇಲ್ಲಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. Now, if you accept the Lordship of Christ, if you believe in Jesus Christ, then you are given an authority to be called a children of God, a child of God. ನೀವು ಆತನ ಹೆಸರನ್ನ ಅಂಗೀಕರಿಸಿದರೆ, ಆತನನ್ನ ರಕ್ಷಕನಾಗಿ ಸ್ವೀಕಾರ ಮಾಡಿದರೆ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟಾಗ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ಕೊಟ್ಟನು ಎಂಬುದಾಗಿ ವಾಕ್ಯವು ನಮಗೆ ಸ್ಪಷ್ಟಪಡಿಸುತ್ತದೆ. You become a child of God. ನೀವು ದೇವರ ಮಕ್ಕಳಾಗುವುದನ್ನ ಕಂಡುಕೊಳ್ಳುವಿರಿ. Psalms 24 verse 1. Do you remember what it tells? 24ನೇ ಅಧ್ಯಾಯ ಕೀರ್ತನೆಗಳು 1ನೇ ವಚನ ಏನ್ ಹೇಳುತ್ತೆ ನಿಮಗೆ ಗೊತ್ತಿದೆಯಾ? The earth is the Lord's and everything in it. ಸಮಸ್ತವು ದೇವರದೇ ಆಗಿದೆ, ಅದರಲ್ಲಿರುವಂತಹ ಭೂಮಿಯು ಅದರಲ್ಲಿರುವ ಸಮಸ್ತ ಯೆಹೋವನದು ಎಂಬುದಾಗಿ ಮೊದಲನೇ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ. So that the earth is the Lord's and everything in it, it belongs to God. ಭೂಮಿಯು ಅದರಲ್ಲಿರುವ ಸಮಸ್ತವು ದೇವರದೇ ಎಂಬುದಾಗಿ ಇಲ್ಲಿ ನಾವು ನೋಡುವರಾಗಿದ್ದೇವೆ. When the earth is the Lord and all its fullness belongs to him, and you belong to him as his child, then how can you say you are a poor man? ನೀವು ಇಲ್ಲಿ ವಾಕ್ಯವೇ ಹೇಳ್ತದೆ, ಭೂಮಿ ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಗಳು ಆತನವೇ ಅಂತ ಹೇಳುವಾಗ ನಾವು ದೇವರ ಮಕ್ಕಳು ಎನಿಸಿಕೊಂಡ ಮೇಲೆ ನಾವು ಬಡವರು ಹೇಗಾಗುತ್ತೇವೆ? So when everything belongs to God and you are a child of God, then you also become a co-owner, inheritor of God's property. So you cannot call yourself, I am very poor. I was encouraging him staying like that. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು ನಾವು ಕೂಡ ಅದರ ಭಾಗವಾಗಿರುವಾಗ ಹೇಗೆ ತಾನೇ ನಾವು ಬಡವರು ಎಂಬುದಾಗಿ ಹೇಳುತ್ತೇವೆ? ಭೂಮಿಯಲ್ಲಿರುವ ಸ್ವಾಸ್ಥ್ಯದಲ್ಲಿ ನಾವು ಕೂಡ ಪಾಲುಗಾರರಾಗಿರುತ್ತೇವೆ ಅಲ್ಲವೇ? ದೇವರು ಅದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನಲ್ವೇ? I want to encourage all of you, my dear brothers and sisters, the same way. Because we have accepted the Lordship of Christ, we are children of God, and when everything belongs to God, so we are inheritor of the same. ಈ ವಚನಗಳಿಂದ ನಾನು ನಿಮ್ಮನ್ನ ಒಂದು ಧೈರ್ಯಪಡಿಸುವುದೇನೆಂದರೆ, ಭೂಮಿಯು ಅದರಲ್ಲಿರುವುದು ಎಲ್ಲವೂ ದೇವರದೇ ಆಗಿರುವುದರಿಂದ ನಾವು ಕೂಡ ಭೂಮಿಯ ಮೇಲೆ ಅದರಲ್ಲಿ ಸೇರುವುದರಿಂದ
ದೇವರನ್ನ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದಾಗ ನಾವು ದೇವರ ಮಕ್ಕಳು ಎನಿಸಿಕೊಳ್ಳುವ ಅಧಿಕಾರವನ್ನು ಹೊಂದಿಕೊಳ್ಳುತ್ತೇವೆ. And this is the way we all need to be encouraged when we are living on this earth. ಹೀಗೆ ನಾವು ಒಬ್ಬರಿಗೊಬ್ಬರು ಒಂದು ಧೈರ್ಯಪಡಿಸಿಕೊಂಡು ಈ ಭೂಮಿಯ ಮೇಲೆ ಜೀವಿಸಬೇಕಾಗಿದೆ. So here, what did I say? As you have to be leading a Christian life, first you need to be born again, born into the family of God. ಇಲ್ಲಿ ನಾನು ಹೇಳುವುದೇನೆಂದರೆ, ಯಾರಾದ್ರೂ ಕ್ರೈಸ್ತರೆನಿಸಿಕೊಳ್ಳಬೇಕೆಂದ್ರೆ ಹೊಸದಾಗಿ ಹೋಗಬೇಕು, ಆ ಒಂದು ಅನುಭವವನ್ನ ನಮ್ಮ ಜೀವಿತದಲ್ಲಿ ಪಡೆದುಕೊಂಡಿರಬೇಕು. So you need to live a life that is transformed or changed, or as a new creation you need to live a life. ನಾವು ಈ ಒಂದು ಅನುಭವವನ್ನ, ಹೊಸದಾಗಿ ಹುಟ್ಟಿದ ಅನುಭವವನ್ನ ನಾವು ನಮ್ಮ ಜೀವಿತದಲ್ಲಿ ಹೊಂದಿದಾಗ ಮಾತ್ರ ನಾವು ನೂತನ ಸೃಷ್ಟಿಯಾಗುತ್ತೇವೆ. And because of your faith you are called just. ನೀವು ನಂಬಿಕೆ ಇಟ್ಟ ಕಾರಣ ನೀತಿವಂತರು ಎಂಬುದಾಗಿ ಕರೆಯಲ್ಪಡುತ್ತೀರಿ. And your sins are forgiven, and the wages which you could have got death, that wages of sin is death, but now you have been given a gift of eternal life in Christ Jesus. ನೋಡಿ, ನಾವು ಮಾಡಿದ ಪಾಪಗಳ ಅನುಸಾರ ಅದರ ಒಂದು ಸಂಬಳ ಮರಣವಾಗಿರುತ್ತದೆ. ಆದ್ರೆ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿಕೊಳ್ಳುವಾಗ ಅದು ನಿತ್ಯ ಜೀವ ಎಂಬ ಒಂದು ಉಡುಗೊರೆಯನ್ನ, ದೇವರು ಆಶೀರ್ವಾದವನ್ನ, ವರವನ್ನ ನಮಗೆ ಕೊಡುವನಾಗಿರುತ್ತಾನೆ. And we are also called as children of God. ನಾವು ಸಹ ಯೇಸು ಕ್ರಿಸ್ತನ ಅಂದ್ರೆ ದೇವರ ಮಕ್ಕಳು ಎಂಬುದಾಗಿ ಕರೆಸಲ್ಪಡಿಕೊಳ್ಳುತ್ತೇವೆ. And not only that, as we live a Christian life, we are ambassadors for Christ. ಅದು ಮಾತ್ರವಲ್ಲ, ನಾವು ದೇವರ ರಾಯಭಾರಿಗಳಾಗಿದ್ದೇವೆ ಎಂಬುದಾಗಿ ವಚನ ನಮಗೆ ಸ್ಪಷ್ಟಪಡಿಸುತ್ತದೆ. It is like 2 Corinthians 5:20. It is written, now then we are ambassadors for Christ. ಇಲ್ಲಿ 2 ಕೊರಿಂಥ 5:20 ಹೇಳುವಂತದ್ದಾಗಿ, ಇವಾಗ ನೀವು ದೇವರ ರಾಯಭಾರಿಗಳಾಗಿದ್ದೀರಿ ಎಂಬುದಾಗಿ. And remember one thing, on this earth when we are living here as strangers, as pilgrims, okay? Because we need to go to the place which God has prepared for us. Pardon me, sir. Repeat once again. On this earth, we need to live as strangers, because this is not our permanent place where we are going to dwell, because we need to go to the place which God has prepared for us. ಇಲ್ಲಿ ಈ ಭೂಮಿ ಮೇಲೆ ನಾವು ಕೇವಲ ಪ್ರವಾಸಿಗಳಂತೆ ಜೀವಿಸಬೇಕಾಗಿದೆ. ಯಾಕಂದ್ರೆ ಈ ಭೂಮಿಯ ಮೇಲೆ ನಾವು ಶಾಶ್ವತವಾಗಿ ಜೀವಿಸುವುದಿಲ್ಲ. ನಾವು ದೇವರ ಮಕ್ಕಳಾಗಿ ದೇವರ ರಾಜ್ಯದಲ್ಲಿ ಶಾಶ್ವತವಾಗಿ ಜೀವಿಸುವವರಾಗಿರುತ್ತೇವೆ. So Hebrew chapter 11 verse 13, what it tells there? ಇಬ್ರಿಯ 11ನೇ ಅಧ್ಯಾಯ 31ನೇ ವಚನ ಏನು ಹೇಳುವಂತದ್ದಾಗಿದೆ? 11:31, isn't it, sir? Chapter 11 verse 13. ಓಕೆ ಸರ್. 13ನೇ ನೋಡಿ, 11ನೇ ಅಧ್ಯಾಯ 13ನೇ ವಚನ ಈ ಹೇಳುತ್ತದೆ, ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆ ಎಂದು ಒಪ್ಪಿಕೊಂಡರು. ಇಂತಹ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವರೆಂದ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ. So here it reminds us that we are strangers and pilgrims on this earth. ನಾವು ಈ ಭೂಮಿಯ ಮೇಲೆ ಒಂದು ಏನಾಗಿದ್ದೇವೆ, ದೇವರನ್ನ ಹುಡುಕುವರಾಗಿರುತ್ತೇವೆ. ನಾವು 13, sir, isn't it? 13 11:13 only. You have read that last part it is written. ಪ್ರವಾಸಿಗಳು, ನಾವು ಪ್ರವಾಸಿಗಳಾಗಿದ್ದೇವೆ, ಪರದೇಶದವರಾಗಿದ್ದೇವೆ ಎಂಬುದನ್ನ ಇಲ್ಲಿ ಹೇಳ್ಕೊಡುವಂತದ್ದಾಗಿದೆ. Because this is not our home where we are going to live permanently for eternity, because we need to go to heaven to live with my heavenly Father for eternity. ನಾವು ಯಾಕಂದ್ರೆ ಈ ಭೂಮಿಯ ಮೇಲೆ ಶಾಶ್ವತವಾದ ರೀತಿಯಲ್ಲಿ ಜೀವಿಸುವುದಿಲ್ಲ. ನಾವು ಕೇವಲ ಇಲ್ಲಿ ಪರದೇಶಿಗಳಾಗಿದ್ದೇವೆ ಮತ್ತು ಪ್ರವಾಸಿಗಳಾಗಿದ್ದೇವೆ. ನಾವು ಈ ಭೂಮಿಯನ್ನ ಬಿಟ್ಟು ದೇವರ ರಾಜ್ಯದಲ್ಲಿ ಶಾಶ್ವತವಾಗಿ ಆತನ ಜೊತೆ ಜೀವಿಸುವುದಕ್ಕೆ ಹೋಗುವರಾಗಿದ್ದೇವೆ. So this Christian life which we are having right now
it is a miracle because it is not naturally happening. It is from above. It is by spiritual birth. It is by God-given gift. And it is for us to lead a Christian life so that as strangers we will live on this earth and then we would go to heaven, which is the place meant for us. ಇಲ್ಲಿ ನಾವು ಭೂಮಿಯ ಮೇಲೆ ಕೇವಲ ಪ್ರವಾಸಿಗಳಾಗಿದ್ದೇವೆ ಮತ್ತು ಪರದೇಶಿಗಳಾಗಿದ್ದೇವೆ. ಆದರೆ ನಿಜವಾದ ಅದ್ಭುತವು ಯಾವಾಗ ಜರುಗುತ್ತದೆ ಅಂದ್ರೆ ನಾವು ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿದಾಗ, ಹೊಸದಾಗಿ ಹುಟ್ಟಿದಾಗ, ನೂತನ ಸೃಷ್ಟಿಯಾದಾಗ, ಆವಾಗ ದೇವರ ಮಕ್ಕಳು ಅನ್ಸ್ಕೊಳ್ತೇವೆ. ನಮಗೆ ದೇವರ ರಾಜ್ಯದಲ್ಲಿ ಒಂದು ಸ್ಥಾನ ಸಿಗುತ್ತೆ. ದೇವರ ರಾಜ್ಯದಲ್ಲಿ ನಾವು ಶಾಶ್ವತವಾಗಿ ಆತನ ಜೊತೆ ಬದುಕೋರಾಗಿರುತ್ತೇವೆ. So when we are talking about the Christian life, it is not about the physical life that we are leading on this earth, but it is about our spiritual life. ನಾವು ಕ್ರೈಸ್ತರು ಎಂದು ಕರೆದುಕೊಳ್ಳುವಾಗ ನಾವು ಒಂದು ಈ ಲೌಕಿಕವಾದ ಜೀವಿತ ಕುರಿತು ಚಿಂತಿಸುವರಲ್ಲ, ನಾವು ಒಂದು ಪಾರಮಾರ್ಥಿಕವಾದ ಆತ್ಮಿಕವಾದ ಜೀವನವನ್ನ ಕುರಿತು ಚಿಂತಿಸುವರಾಗಿರುತ್ತೇವೆ. We are not talking about the temporal life, but we are talking about the eternal life which God has given us. ನಾವು ಇಲ್ಲಿ ಕೇವಲ ಸ್ವಲ್ಪ ದಿನ ಇರುವಂತಹ ಜೀವಿತವನ್ನಲ್ಲ, ನಾವು ಶಾಶ್ವತವಾಗಿ ದೇವರ ಜೊತೆ ಇರುವಂತಹ ಜೀವಿತದ ಬಗ್ಗೆ ಮಾತಾಡುವರಾಗಿರುತ್ತೇವೆ. We are not talking about the perishable life that is on this earth, but we are talking about the imperishable life which God gives us. ಇಲ್ಲಿ ನಾವು ನಾಶ ಪಡಬಹುದಾದ ಜೀವಿತದ ಬಗ್ಗೆ ಹೇಳ್ತಾ ಇಲ್ಲ, ಆದ್ರೆ ಎಂದೆಂದಿಗೂ ನಾಶವಾಗದ ಜೀವಿತದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. It's such a wonderful life, my dear brothers and sisters. If you have not experienced it, may I invite to be part of the Christian life and live a meaningful life worthy of His call. ಎಂತಹ ಒಂದು ಆಶ್ಚರ್ಯಕರವಾದ ಅದ್ಭುತವಾದ ಒಂದು ಜೀವಿತ ನಮ್ಮದಾಗಿರುತ್ತದೆ. ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ನಾವು ಆ ಒಂದು ಶಾಶ್ವತವಾದ ಜೀವಿತವನ್ನ ಹೊಂದಿಕೊಳ್ಳಲಿಕ್ಕೆ ಹೋಗುವಂತಹ ಅನುಭವವನ್ನ ಈ ಕ್ರೈಸ್ತಿಯ ಜೀವಿತದಲ್ಲಿ ಹೊಂದ್ಕೊಳ್ತೇವೆ. Let's remember this one thing. We need to live on this earth as stranger or a pilgrim only, because we need to go to heaven where we are going to live for eternity. ಒಂದನ್ನ ನಾವು ಜ್ಞಾಪಕ ಪಡಿಸಿಕೊಳ್ಳೋಣ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ಲೋಕದಲ್ಲಿ ಪ್ರವಾಸಿಗಳಾಗಿ ಪ್ರದೇಶಗಳಾಗಿ ಜೀವಿಸಬೇಕಾಗಿದೆ. ಯಾಕಂದ್ರೆ ಒಂದು ದಿನ ಈ ಲೋಕವನ್ನ ಬಿಟ್ಟು ನಾವು ಶಾಶ್ವತವಾಗಿ ದೇವರ ಆ ಸನ್ನಿಧಾನದಲ್ಲಿ ಶಾಶ್ವತವಾಗಿ ಜೀವಿಸುವಂತಹ ಒಂದು ಆ ಜೀವಿತಕ್ಕೆ ನಾವು ಹೋಗುವಂತವರಾಗಿದ್ದೇವೆ. May I ask the same question to all of you here? Have you accepted the Lordship of Christ? Have you been born into the family of Christ? If that experience is not there, today is the time, today is the day, so that you can begin and lead a Christian life. ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳುತ್ತಿದ್ದೇನೆ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಯೇಸು ಕ್ರಿಸ್ತನಲ್ಲಿ ಈ ಒಂದು ಹೊಸದಾಗಿ ಹುಟ್ಟಿದ ಅನುಭವವನ್ನ ನೀವು ಪಡ್ಕೊಂಡಿದ್ದೀರೋ? ಒಂದು ವೇಳೆ ಇಲ್ಲ ಅಂತಂದ್ರೆ ಈ ದಿನ ನಿಮ್ಮನ್ನ ನಾನು ಆಹ್ವಾನಿಸುತ್ತೇನೆ, ಹೊಸದಾಗಿ ಹುಟ್ಟುವ ಒಂದು ಅನುಭವವನ್ನ ನೀವು ಪಡೆದುಕೊಂಡು ಜೀವಿಸುವುದಕ್ಕೆ. Many of them they lead a life and they call themselves Christian, but when we ask them this question, when is the day you made the commitment to Christ, can you tell me? But they don't remember. They don't remember because they have not made that decision. ಯಾಕಂದ್ರೆ ಈ ನಾವು ಕ್ರೈಸ್ತರು ಅಂತ ಹೇಳ್ತಾ ಜೀವನ ಮಾಡ್ತಾ ಇರ್ತೇವೆ, ಆದ್ರೆ ನಿಮಗೆ ಈ ಒಂದು ಹೊಸದಾಗಿ ಹುಟ್ಟಿದ ಅನುಭವ ಆಗಿದೆಯೇ ಎಂಬ ಪ್ರಶ್ನೆಯನ್ನ ಕೇಳುವಾಗ ಅವರಿಗೆ ನಾವು ಯಾವಾಗ ಈ ಒಂದು ಅನುಭವನ ಪಡ್ಕೊಂಡು ಯಾವಾಗ ಈ ದೇವರನ್ನ ನಾವು ಅಂಗೀಕಾರ ಮಾಡುವಾಗ ಈ ಒಂದು ವಚನವನ್ನು ನಾವು ಕೊಟ್ಟು ದೇವರಿಗೆ ಅನ್ನೋದನ್ನ ಮರ್ತು ಹೋಗಿರ್ತಾರೆ. I want to invite all of you, my dear brothers and sisters, let's have the real Christian life living experience. ಆದ್ರಿಂದ ಪ್ರಿಯ ಸಹೋದರ ಸಹೋದರಿ, ನಾನು ನಿಮ್ಮಲ್ಲಿ ಈ ಹೊಸದಾಗಿ ಹುಟ್ಟುವ ಅನುಭವವನ್ನ ಪಡೆದುಕೊಳ್ಳುವುದಕ್ಕೆ ನಿಮ್ಮೆಲ್ಲರನ್ನ ನಾನು ಆಹ್ವಾನಿಸುವನಾಗಿದ್ದೇನೆ. I invite you all to have that experience, because when you accept His Lordship,
you would experience a different life. As I said, not physical, but spiritual, not temporal, but eternal, not perishable, but imperishable life. ನಾನು ನಿಮಗೆ ಈ ಒಂದು ಆಹ್ವಾನವನ್ನು ಕೊಡುವುದು ಏನೆಂದರೆ, ನೀವೆಲ್ಲರೂ ಹೊಸದಾಗಿ ಹುಟ್ಟಿದ ಅನುಭವವನ್ನು ಪಡೆದುಕೊಂಡಾಗ ನಾವು ಹೊಂದುವಂತಹ ಆ ಒಂದು ಜೀವಿತ ಏನೆಂದರೆ, ಯಾವಾಗಲೂ ಇರುವಂಥದ್ದು, ನಾಶವಾಗುವಂಥದ್ದು ಯಾವಾಗಲೂ ಇರುವಂಥದ್ದು, ತತ್ಕಾಲವಲ್ಲ ಶಾಶ್ವತವಾದ್ದು, ಈ ಲೌಕಿಕವಾದ್ದಲ್ಲ ಅದು ಪಾರಮಾರ್ಥಿಕವಾದ್ದು ಎಂಬುದಾಗಿ ನಿಮಗೆ ಹೇಳುತ್ತೇನೆ. Many of the people, they believe like this and they say, yes, this life we are human being. If we do good, then we will become a better person. But if we don't do good, in the next life we will be born like dogs or pigs. It's not with a Christian, my dear brothers and sisters. ಧರ್ಮೀಯರು ಹೀಗೆ ಹೇಳುತ್ತಾರೆ, ನಾವು ಇಲ್ಲಿ ಹುಟ್ಟಿದ್ದೇವೆ, ಒಳ್ಳೆಯದನ್ನ ಮಾಡಿದ್ರೆ ನಮಗೆ ಒಳ್ಳೆಯ ಒಂದು ಜೀವಿತ ಸಿಗುತ್ತೆ, ಕೆಟ್ಟದನ್ನ ಮಾಡುವಾಗ ಮುಂದಿನ ಜೀವ ಜನ್ಮದಲ್ಲಿ ನಾವು ನಾಯಿಗಳಾಗಿ ಇನ್ಯಾವುದೋ ಪ್ರಾಣಿಗಳಾಗಿ ಹುಟ್ಟುತ್ತೇವೆ. ಇದು ನಮ್ಮ ಕ್ರೈಸ್ತಿಯ ನಂಬಿಕೆಯಲ್ಲ ಪ್ರಿಯ ಸಹೋದರ ಸಹೋದರಿಯರೇ. This one life God has given to us, and let us live this life worthy of His calling, not purposelessly, but a purpose-driven life, so that as a Christian we may glorify Christ and lead a life that is acceptable to Him. ನಾವು ಈ ಒಂದು ಜೀವಿತ ಎಂಬುದು ಒಂದೇ ಸಲ ನಮಗೆ ಕೊಡುವಂತದ್ದಾಗಿದೆ. ಆದ್ರಿಂದ ನಾವು ದೇವರನ್ನ ಸ್ವೀಕಾರ ಮಾಡಿದಾಗ, ದೇವರು ನಮಗೆ ಕರೆದಿರುವಾಗ ಆ ಕರೆಯುವಿಕೆಗೆ ಯೋಗ್ಯರಾಗಿ ನಡೆದುಕೊಳ್ಳೋಣ. ನಾವು ದೇವರ ಒಂದು ಶಾಶ್ವತವಾದ ಆ ಲೋಕದಲ್ಲಿ ಒಂದು ಸದಸ್ಯರಾಗಿ ನಾವು ಜೀವಿಸುವಂತೆ ನಾವು ಜೀವಿಸೋಣ. ಇಲ್ಲಿ ಈ ಲೋಕದ ಮೇಲೆ ಆ ಒಂದು ಅನುಭವನ ಪಡ್ಕೊಳ್ಳೋಣ. In the coming weeks also, we are going to ponder on this. What is this Christian life all about? So I would like to encourage all of you to come and bring many of your friends so that you would be able to experience it through the Word of God and be encouraged and lead a life worthy of His calling. ಮುಂದಿನ ದಿನಗಳಲ್ಲಿಯೂ ಪ್ರಿಯ ಸಹೋದರ ಸಹೋದರಿಯರೇ, ಈ ವಿಷಯದಲ್ಲೇ ನಾವು ಧ್ಯಾನಿಸೋಣ. ಹಾಗಾಗಿ ನೀವು ನಿಮ್ಮ ಸ್ನೇಹಿತರನ್ನ, ನಿಮ್ಮ ಪರಿಚಿತರನ್ನ ಹೆಚ್ಚಾಗಿ ನೀವು ಇದನ್ನು ಕರ್ಕೊಂಡು ಬನ್ನಿ. ಈ ಒಂದು ಅನುಭವನ, ಹೊಸದಾಗಿ ಹುಟ್ಟಿದ ಅನುಭವವನ್ನ, ಈ ಪಾರಮಾರ್ಥಿಕವಾದ ಜೀವಿತವನ್ನ ಜೀವಿಸುವುದಕ್ಕೆ ನಮಗೆ ದೇವರು ಕರೆದಿದ್ದಾನೆ. ಅದಕ್ಕೋಸ್ಕರ ನಾವು ಇಲ್ಲಿ ಕರೆಯಲ್ಪಟ್ಟಿದ್ದೇವೆ. ಯೋಗ್ಯರಾಗಿ ಜೀವಿಸೋಣ ಎಂಬುದೇ ನನ್ನ ಒಂದು ಕರೆಯಾಗಿದೆ. May God bless each one of us, and then may God help us to lead a life acceptable to Him. ದೇವರು ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಲಿ. ನಾವು ಒಂದು ಸ್ವೀಕಾರಾರ್ಹವಾದ ಜೀವಿತವನ್ನ, ದೇವರು ಒಪ್ಪಿಕೊಳ್ಳುವಂತಹ ಜೀವಿತವನ್ನ ಜೀವಿಸುವುದಕ್ಕೆ ಆತನು ಸಹಾಯ ಮಾಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. Shall we look to the Lord in prayer? ದೇವರನ್ನ ನಾವು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳೋಣ. Heavenly Father, we thank you, we praise you for your Son Jesus Christ. ದೇವರೇ, ನಿನ್ನ ಮಗನ ಮುಖಾಂತರ ನಮ್ಮನ್ನ ಕರೆದಿದ್ದೀಯಪ್ಪ, ಅದಕ್ಕೋಸ್ಕರ ಕೃತಜ್ಞತೆಯನ್ನು ಹೇಳುತ್ತೇವೆ. Jesus Christ, who came to this earth, gave his life so that we may have life eternal. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು, ತನ್ನ ಪ್ರಾಣವನ್ನು ಕೊಟ್ಟನು, ನಾವು ಆತನಲ್ಲಿ ಜೀವವನ್ನು ಹೊಂದಿಕೊಳ್ಳುವಾಗೆ ನಮ್ಮನ್ನು ಸ್ವೀಕಾರ ಮಾಡಿದನು. Yes, Lord Jesus Christ, you have given your life for me so that I may have life eternal. ದೇವರೇ, ಹೌದು ಕ್ರಿಸ್ತನೇ, ನೀನು ನಿನ್ನ ಪ್ರಾಣವನ್ನ ಕೊಟ್ಟೆ, ನಾನು ಶಾಶ್ವತವಾಗಿ ನಿನ್ನ ಜೊತೆ ಇರುವಂತೆ ಸಹಾಯ ಮಾಡಿದೆ. Help each one of us, Lord. ನಮ್ಮಲ್ಲಿ ಪ್ರತಿಯೊಬ್ಬರನ್ನು ನೀನು ನಮಗೆ ಬೇಕಾದ ಸಹಾಯವನ್ನ ಕೊಡುತ್ತಂದೆ. Bless each one of us as Master. ನಿನ್ನ ಪ್ರತಿಯೊಬ್ಬರನ್ನ ಸ್ವಾಮಿ ನಿನ್ನ ಆಶೀರ್ವಾದಗಳಿಂದ ತುಂಬಿಸು. Enable us to realize the wages of sin was death, but your gift is eternal life. ಪಾಪದ ಸಂಬಳ ಮರಣ ಎಂತಲೂ, ಆದರೂ ನೀನು ಕೊಡುವಂತಹ ಉಚಿತಾರ್ಥವರವು ನಿತ್ಯ ಜೀವ ಎಂತಲೂ ತಿಳಿದುಕೊಳ್ಳುವಾಗಿ ನಮಗೆ ಸಹಾಯ ಮಾಡು. Thank you, Lord Jesus, for that gift that you have extended to us. ನೀನು ಕೊಟ್ಟಿರುವಂತಹ ಈ ಉಚಿತಾರ್ಥಕ್ಕೋಸ್ಕರ ನಿನ್ನಲ್ಲಿ ನಾವು ಕೃತಜ್ಞತೆಯ ವಂದನೆಗಳನ್ನ ಹೇಳುವವರಾಗಿದ್ದೇವೆ ಸ್ವಾಮಿ. Lord, we commit all our brothers and sisters into your hand. ನಮ್ಮ ಸಹೋದರ ಸಹೋದರಿಯರನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. We commit all the challenges and difficulties into your hand. ನಮ್ಮ ಜೀವಿತದಲ್ಲಿರುವ ಎಲ್ಲಾ ಒಂದು ಕಷ್ಟ
ಸಂಕಟಗಳನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇವೆ. We commit all their needs into your hand. ನಮ್ಮ ಎಲ್ಲಾ ಒಂದು ಅಗತ್ಯತೆಗಳಿಗೋಸ್ಕರ ನಮ್ಮನ್ನ ನಿನಗೆ ಸಮರ್ಪಿಸುತ್ತೇವೆ ಸ್ವಾಮಿ. Because the Psalm 23 says, "The Lord is my shepherd, and I shall not want." ಇಲ್ಲಿ ಕೀರ್ತನೆಗಳು 23ನೇ ಒಂದು ವಚನ ಹೀಗೆ ಹೇಳುತ್ತದೆ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ. You are our shepherd, Lord, and we will have no need anymore. ತಂದೆಯಾದ ದೇವರೇ, ನೀನೇ ನಮಗೆ ಕುರುಬನಾಗಿರುವುದರಿಂದ ನಮಗೆ ಯಾವ ಕೊರತೆಯೂ ಇರುವುದಿಲ್ಲ. Because you are going to provide all our needs according to your riches and glory. ನಿನ್ನ ಒಂದು ಐಶ್ವರ್ಯಕ್ಕೆ ತಕ್ಕ ಹಾಗೆ, ಮಹಿಮೆಗೆ ತಕ್ಕ ಹಾಗೆ ಎಲ್ಲವನ್ನು ನಮಗೆ ಒದಗಿಸುವ ದೇವರಾಗಿರುತ್ತಿ. We thank and praise you, Lord, because you are giving this opportunity that every day we are coming together to learn your word. ತಂದೆಯಾದ ದೇವರೇ, ಪ್ರತಿ ನಿತ್ಯವೂ ನಿನ್ನ ಸನ್ನಿಧಾನದಲ್ಲಿ ಬಂದು ನೆರೆದು ನಿನ್ನಿಂದ ಪಡೆದುಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡುತ್ತಾ ಬಂದಿದ್ದೀಯ. ಅದಕ್ಕೋಸ್ಕರ ನಿನ್ನನ್ನು ಕೊಂಡಾಡುತ್ತೇವೆ. I thank and praise you, Lord, because every Saturday you are giving me opportunity that I would come and join with your children and then rejoice together. ಪ್ರತಿ ಸಬ್ಬತ್ ದಿನ ಸ್ವಾಮಿ ನಿನ್ನ ಮಕ್ಕಳ ಜೊತೆ ಒಟ್ಟಿಗೆ ಸೇರಿ ನಿನ್ನ ವಾಕ್ಯವನ್ನ ಕಲಿಯುವಂತೆ ನನಗೆ ಸಹಾಯ ಮಾಡುತ್ತಾ ಬಂದಿದ್ದೀಯಾ. ನಾವು ಸಂತೋಷಿಸುವಾಗಿ ಸಹಾಯ ಮಾಡುತ್ತಾ ಬಂದಿದ್ದೀಯ. ಅದಕ್ಕೋಸ್ಕರ ನಿನ್ನನ್ನು ಕೊಂಡಾಡುತ್ತೇನೆ. Bless all of us, O Lord, so that we would join together and build your kingdom for your glory. ತಂದೆಯಾದ ದೇವರೇ, ನಮ್ಮಲ್ಲಿ ಎಲ್ಲರನ್ನು ನೀನು ಆಶೀರ್ವಾದ ಮಾಡು. ನಾವೆಲ್ಲರೂ ಒಟ್ಟಾಗಿ ಸೇರಿ ನಿನ್ನ ರಾಜ್ಯಕ್ಕೆ ವಂತೆ ನಿನ್ನನ್ನು ಮಹಿಮೆ ಪಡಿಸುವಂತೆ ನಮಗೆ ಸಹಾಯ ಮಾಡು. I commit Pastor Raju and family for the initiative that he has taken. ಈ ಬೋಧಕರಾದ ರಾಜುರವರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರು ಇದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. All those who have joined hands in order to continue this and make it a blessing to all. ಈ ಒಂದು ಕೂಟದಲ್ಲಿ ಸೇರುವ ಪ್ರತಿಯೊಬ್ಬರು ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ, ಇದ ಕೈಗೂಡಿಸ್ತಾ ಇದ್ದಾರೆ, ಜೋಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ನಿನ್ನನ್ನು ಕೊಂಡಾಡ್ತೇನೆ ಸ್ವಾಮಿ. I commit at this time Brother Chinnappa into your hand, that you have been using him so that he would be a blessing as I speak in English and he interprets into Kannada. ಚಿನ್ನಪ್ಪ ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾನು ಹೇಳುವಂತ ವಾಕ್ಯಗಳನ್ನ ಕನ್ನಡದಲ್ಲಿ ಅವರು ಅನುವಾದ ಮಾಡಿ ಹೇಳಿಕೊಡುವವರಾಗಿರುತ್ತಾರೆ. I commit all of those who have joined today and they have been joining in the days to come. Bless them, lead them, guard them, guide them and take care of them. ಇಲ್ಲಿ ಒಂದು ಕೂಟವಾಗಿ ಸೇರಿರುವ ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದ ಮಾಡು. ಮುಂದೆ ಬರಲಿರುವವನ್ನು ಆಶೀರ್ವಾದ ಮಾಡು. ಎಲ್ಲರಿಗೂ ಬೇಕಾದಂತಹ ಒಂದು ಆಶೀರ್ವಾದಗಳನ್ನು ಕೊಟ್ಟು ಅವರನ್ನ ಮಾರ್ಗದರ್ಶಕನಾಗಿ ನಡೆಸಬೇಕೆಂದು ಬೇಡುತ್ತೇನೆ. Committing everything into your hand, in Jesus' precious name we pray. ಎಲ್ಲವನ್ನೂ ನಿನ್ನ ಕರಗಳಿಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ ತಂದೆಯೇ. ಆಮೆನ್. 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 Thank you so much. May God bless us. And then next Saturday again we would join to understand more about His word. Thank you so much. ಒಂದೊಂದು ಸಬ್ಬತ್ತಿನ ನಾವು ಹೆಚ್ಚಾಗಿ ತಿಳಿದುಕೊಳ್ಳುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಎಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸುವನಾಗಿದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಪಾಸ್ಟರ್. ಲೆಟ್ ಅಸ್ ಪ್ರೇ ಲಾಸ್ಟ್ ಪ್ರೇಯರ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ಪಾಲಿಸು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೆನ್. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲ ಕೂಡಿ ಬಂದಂತ ದೇವ ಮಂದಿರ ಸಂಗಡ, ವಿಶೇಷವಾಗಿ ದೇವರ ವಾಕ್ಯವನ್ನ ತಂದಂತ ಸಹೋದರ ಪ್ರದೀಪ್ ಸುನವರ ಸಂಗಡ, ರಘುಸ್ವಾಮಿ, ಈ ಪ್ರಾರ್ಥನಾ ಕೂಟಗಳಲ್ಲಿ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೆನ್. Thank you, Pastor, for your nice Pastor, sermon. for the wonderful message. Praise God for that. We are Praise all God. blessed by your message. Thank you. Praise God, brother. Thank you. Yeah. Thank you, sir. Praise sir. Thank you. Right, sir. Thank you so much. Okay. Yeah. Thank you.
Right. So have a wonderful Sabbath for you, and then may God help you and use you more and more in the days to come as well. And yeah, Thank you, sir. Happy Sabbath. Thank you for your inspired message and also Chinnappa sir's transition. right. Praise God for that. Hallelujah. Right then. Thank you. Bye. ಥ್ಯಾಂಕ್ ಯು. Bye. ಸೊ ಈ ದಿನದ ಕಾರ್ಯಕ್ರಮದಲ್ಲಿ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಶೈಲಾ ಬೆಂಜಮಿನ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಸಂಗಕ್ಕಾಗಿ ಹಿರಿಯಂತ ಪ್ರದೀಪ್ ಸುನಾ ಅವ್ರಿಗೋಸ್ಕರ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಕೂಡಿ ಬಂದಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಸಬ್ಬತ್ತಿನದ ಆಶೀರ್ವಾದಗಳೊಂದಿಗೆ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಪಾಠಗಳನ್ನು ಕಲಿಯುವಾಗ ನಾವು ಒಟ್ಟಾಗಿ ಸೇರಿ ಬರೋಣ. ವಿಶೇಷವಾಗಿ ಸಹೋದರ ಡೇವಿಡ್ ಜಾನ್ ಡೇವಿಡ್ ಅವರನ್ನ ಕುಟುಂಬದವರನ್ನ ನೆನೆಸ್ಕೊಳ್ಳೋಣ. ಯಾಕಂತಂದ್ರೆ ಅವರ ಶ್ರೀಮತಿಯನ್ನ ಅವರು ಅಗಲಿದ್ದಾರೆ. ಅವ್ರಿಗೋಸ್ಕರ ವಿಶೇಷವಾದ ಪ್ರಾರ್ಥನೆ ನಮ್ಮ ಜೊತೆಯಲ್ಲಿ ಇರಲಿ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. Thank you, Pastor. Happy Sabbath. Thank you, sir. Thank you. Okay. Have a nice day. Bye. Thank you, sir. Thank you. Happy Sabbath, sir. I would like to request Pradeep sir to talk about Sabbath day also one day. ಅದನ್ನ ಜಾನ್ಸನ್ ಅವ್ರು ಮಾಡ್ಬೇಕು.